ಇವತ್ತಿನ ವಿಶ್ವಂಬರ ಓದೋದನ್ನು ಶುರು ಮಾಡೋಣ. ನಾವು ಸುಮಾರು ವಾರಗಳಿಂದ ಬ್ರಹ್ಮೋತ್ಸವ ಆದ್ಮೇಲೆ ಇವತ್ತಿಂದ ಮತ್ತೆ ಶುರು ಮಾಡೋಣ. ಇವತ್ತಿನ ಇದು ನಾವು ಅಧ್ಯಾಯ ಸನಾತನ ಗೋಸ್ವಾಮಿಯವರ ಮೇಲೆ ಚೈತನ್ಯರ ಕೃಪೆ ಅನ್ನೋ ಒಂದು ಅಧ್ಯಾಯದ ಮುಂದುವರಿಸ್ತಾ ಓದೋಣ. ಪುಟ 385. ಸನಾತನ ಗೋಸ್ವಾಮಿಯವರ ಮೇಲೆ ಚೈತನ್ಯರ ಕೃಪೆ. ಕೃಷ್ಣನೇ ದೇವೋತ್ತಮನಾದ ಪರಮಪುರುಷನು. ಅವನೇ ಎಲ್ಲ ಕಾರಣಗಳ ಮೂಲ ಕಾರಣನು. ಗೋವಿಂದ ಎನ್ನುವ ಮೂಲ ಹೆಸರಿನ ಅವನು ಷಡೈಶ್ವರ್ಯವಂತನು. ಅವನ ಶಾಶ್ವತವಾದ ಲೋಕವನ್ನು ಗೋಲೋಕ ವೃಂದಾವನ ಎಂದು ಕರೆಯಲಾಗುತ್ತದೆ. ಕೃಷ್ಣನು ಆದಿಪುರುಷ ಮತ್ತು ಎಲ್ಲ ಅವತಾರಗಳು ಅವನ ಸಮಗ್ರ ಅಂಶಗಳು. ಇದನ್ನೇ ಬ್ರಹ್ಮ ಸಂಹಿತೆಯು ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಗೋವಿಂದನಿಗಿಂತ ಹೆಚ್ಚಿನವರು ಯಾರೂ ಇಲ್ಲ. ಅವನೇ ಎಲ್ಲದರ ಅಂತಿಮ. ಅವನು ಎಲ್ಲದರ ಗಮವೂ ಆಗಿದ್ದು ಎಲ್ಲ ಕಾರಣಗಳ ಕಾರಣನೂ ಆಗಿದ್ದಾನೆ ಎನ್ನುವ ಶ್ಲೋಕದ ಮೂಲಕ ಹೇಳಿದೆ. ಕೃಷ್ಣನನ್ನು ತಿಳಿಯಲು 3 ಮಾರ್ಗಗಳಿವೆ: ಜ್ಞಾನ, ಯೋಗ ಮತ್ತು ಭಕ್ತಿ. ಈ 3 ಮಾರ್ಗಗಳಿಂದ ನಾವು ಕ್ರಮವಾಗಿ ಆತನನ್ನು ನಿರಾಕಾರ ಬ್ರಹ್ಮ, ಪರಮಾತ್ಮ ಮತ್ತು ಭಗವಂತನಾಗಿ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಶ್ರೀಕೃಷ್ಣನನ್ನು 3 ರೂಪಗಳಲ್ಲಿ ಕಾಣಬಹುದು: ಸ್ವಯಂ ರೂಪ, ತದೇಕಾತ್ಮ ರೂಪ ಮತ್ತು ಆವೇಶ ರೂಪ. ಸ್ವಯಂ ರೂಪದಲ್ಲಿ 2 ವಿಧ: ಸ್ವಯಂ ರೂಪ ಮತ್ತು ಸ್ವಯಂ ಪ್ರಕಾಶ. ತದೇಕಾತ್ಮ ರೂಪದಲ್ಲಿ 2 ವಿಧ: ಸ್ವಾಂಶ ಮತ್ತು ವಿಲಾಸ. 12 ತಿಂಗಳುಗಳಿಗೆ 12 ಪುರುಷರು ಅಧಿದೇವತೆಗಳಾಗಿದ್ದಾರೆ. ಕೇಶವನು ಅಗ್ರಹಾಯನದ ಅಧಿದೇವತೆಯಾದರೆ ನಾರಾಯಣನು ಪೌಷಮಾಸದ ಅಧಿದೇವತೆ. ಮಾಘದಲ್ಲಿ ಮಾಧವನು ಅಧಿದೇವತೆ. ಹಾಗೆಯೇ ಫಾಲ್ಗುಣದಲ್ಲಿ ಗೋವಿಂದ, ಚೈತ್ರ ಮಾಸದಲ್ಲಿ ವಿಷ್ಣು, ವೈಶಾಖದಲ್ಲಿ ಮಧುಸೂದನ, ಜ್ಯೇಷ್ಠ ಮಾಸದಲ್ಲಿ ತ್ರಿವಿಕ್ರಮ, ಆಷಾಢದಲ್ಲಿ ವಾಮನ, ಶ್ರಾವಣದಲ್ಲಿ ಶ್ರೀಧರ, ಭಾದ್ರಪದದಲ್ಲಿ ಋಷಿಕೇಶ, ಅಶ್ವಿನದಲ್ಲಿ ಪದ್ಮನಾಭ ಮತ್ತು ಕಾರ್ತೀಕದಲ್ಲಿ ದಾಮೋದರರು ಅಧಿದೇವತೆಗಳು ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ 12 ನಾಮಗಳನ್ನು ದೇಹದ 12 ಸ್ಥಾನಗಳಲ್ಲಿ ತಿಲಕವನ್ನು ಹಾಕಿಕೊಳ್ಳುವಾಗ ನಾವು ಪಠಿಸಬೇಕು. ಮಹಾಪ್ರಭುಗಳು ಈ 12 ನಾಮಗಳು ಉಳ್ಳ ಮಂತ್ರವನ್ನು ಪಠಿಸಲು ಮುಂದಾದರು. ಲಲಾಟೆ ಕೇಶವಂ ಧ್ಯಾಯೇನ್ ನಾರಾಯಣಂ ಮಥೋಧರೆ ವಕ್ಷಸ್ಥಲೆ ಮಾಧವಂ ತು ಗೋವಿಂದಂ ಕಂಠಕೂಪಕೆ ವಿಷ್ಣುಂ ಚ ದಕ್ಷಿಣೆ ಕುಕ್ಷೌ ಬಾಹೌ ಚ ಮಧುಸೂದನಂ ತ್ರಿವಿಕ್ರಮಂ ಕಂಧರೆ ತು ವಾಮನಂ ವಾಮಪಾರ್ಶ್ವಕೆ ಶ್ರೀಧರಂ ವಾಮ ಬಾಹೌ ತು ಋಷಿಕೇಶಂ ತು ಕಂಧರೆ ಪೃಷ್ಠೆ ಚ ಪದ್ಮನಾಭಂ ಚ ಕಟ್ಯಾಂ ದಾಮೋದರಂ ನ್ಯಸೇತ್. ವ್ಯಕ್ತಿಯು ಲಲಾಟದಲ್ಲಿ ತಿಲಕವನ್ನು ಧರಿಸುವಾಗ ಕೇಶವನನ್ನು ಸ್ಮರಿಸಬೇಕು. ಕೆಳಗಿನ ಹೊಟ್ಟೆಯಲ್ಲಿ ಚಿಹ್ನೆಯನ್ನು ಧರಿಸುವಾಗ ನಾರಾಯಣನ ಹೆಸರನ್ನು ತೇಳಬೇಕು. ಹೃದಯಕ್ಕೆ ಮಾಧವನ ನಾಮ, ಕುತ್ತಿಗೆಯ ಕೆಳಗಿನ ಪೊಳ್ಳು ಭಾಗದಲ್ಲಿ ಗೋವಿಂದನ ನಾಮ ಹಾಗೂ ಹೊಟ್ಟೆಯ ಬಲಭಾಗದಲ್ಲಿ ಶ್ರೀ ವಿಷ್ಣುವಿನ ನಾಮವನ್ನು ಪಠಿಸಬೇಕು. ಮಧುಸೂದನನ ಹೆಸರನ್ನು ಬಲಗೈಯ ಮೇಲೆ, ತ್ರಿವಿಕ್ರಮನ ನಾಮವನ್ನು ಬಲರಟ್ಟೆಯ ಮೇಲೆ, ವಾಮನ ಹೆಸರನ್ನು ಹೊಟ್ಟೆಯ ಎಡಭಾಗದಲ್ಲಿ, ಶ್ರೀಧರನ ಹೆಸರನ್ನು ಎಡಗೈಯ ಮೇಲೆ, ಎಡರಟ್ಟೆಯ ಮೇಲಿನ ನಾಮವನ್ನು ಧರಿಸುವಾಗ ಋಷಿಕೇಶನ ನಾಮವನ್ನು, ಬೆನ್ನಿನ ಮೇಲ್ಭಾಗದಲ್ಲಿ ನಾಮವನ್ನು ಧರಿಸುವಾಗ ಪದ್ಮನಾಭ ನಾಮವನ್ನು ಮತ್ತು ಬೆನ್ನಿನ ಕೆಳಭಾಗದಲ್ಲಿ ದಾಮೋದರನ ಹೆಸರನ್ನು ಪಠಿಸಬೇಕು. ಭಗವಂತನ ಈ ಎಲ್ಲ ವಿಸ್ತರಣೆಗಳ ಆವಾಸಗಳು ಶಾಶ್ವತವಾಗಿ ಪರವ್ಯೋಮದಲ್ಲಿವೆ. ಆದರೆ ಕೆಲವು ಆವಾಸಗಳು ಐಹಿಕ ವಿಶ್ವದಲ್ಲಿ ಸಹ ಇವೆ. ಆಧ್ಯಾತ್ಮಿಕ ಆಕಾಶದಲ್ಲಿ ನಾರಾಯಣನ ಶಾಶ್ವತ ಆವಾಸವಿದೆ. ಆಧ್ಯಾತ್ಮಿಕ ಆಕಾಶದ ಎಲ್ಲಕ್ಕಿಂತ ಮೇಲಿನ ಭಾಗದಲ್ಲಿ ಎಲ್ಲ ಐಶ್ವರ್ಯಗಳಿಂದ ತುಂಬಿದ ಕೃಷ್ಣಲೋಕವೆಂಬ ಗ್ರಹವಿದೆ. ಈ ಕೃಷ್ಣಲೋಕ ಗ್ರಹವು ಗೋಕುಲ, ಮಥುರಾ ಮತ್ತು ದ್ವಾರಕಾ ಎಂಬ 3 ವಿಭಾಗಗಳಲ್ಲಿ ಹಂಚಿಕೆಯಾಗಿದೆ. ಪ್ರಭು ಕೇಶವನು ಮಥುರೆಯಲ್ಲಿ, ಜಗನ್ನಾಥನು ನೀಲಾಚಲದಲ್ಲಿ, ಜಗನ್ನಾಥಪುರಿಯಲ್ಲಿ, ಬಿಂದು ಮಾಧವನು ಪ್ರಯಾಗದಲ್ಲಿ ಹಾಗೂ ಮಂದಾರ ಪರ್ವತದಲ್ಲಿ ಮಧುಸೂದನನಿದ್ದಾನೆ. ವಾಸುದೇವ, ಪದ್ಮನಾಭ ಮತ್ತು ಜನಾರ್ದನರು ಆನಂದಾರಣ್ಯದಲ್ಲಿ ವಾಸಿಸುತ್ತಾರೆ. ಪ್ರಭು ವಿಷ್ಣುವು ಕಂಚಿಯಲ್ಲಿದ್ದರೆ ಶ್ರೀಹರಿಯು ಮಾಯಾಪುರದಲ್ಲಿ ಇರುತ್ತಾನೆ. ಮೇಲಿನ ಎಲ್ಲ ರೂಪಗಳು ಮೂರ್ತಿಯ ರೂಪಗಳಲ್ಲಿದ್ದು ದೇವಾಲಯಗಳಲ್ಲಿ ಪೂಜಿಸಲ್ಪಡುತ್ತವೆ. ಆದರೆ
ದೇವಾಲಯಗಳಲ್ಲಿರುವ ವಿಗ್ರಹಗಳು ಕಲ್ಲಿನಿಂದ ಅಥವಾ ಕಟ್ಟಿಗೆ ರೂಪಾಂತರಗಳು ಎಂದು ಭಾವಿಸುವುದು ತಪ್ಪು. ಪದ್ಮಪುರಾಣವು ಅದನ್ನು ಹೇಗೆ ಹೇಳುತ್ತದೆಂದರೆ, ಅರ್ಚ್ಯೆ ವಿಷ್ಣು ಶಲಾದಿರ್ ಗುರುಷು ನರಮತಿರ್ ವೈಷ್ಣವೇ ಜಾತಿ ಬುದ್ಧಿರ್ ವಿಷ್ಣೋರ್ವಾ ವೈಷ್ಣವಾನಾಂ ಕಲಿಮಲ ಮಥನೆ ಪಾದತೀರ್ಥೇಂಬು ಬುದ್ಧಿ ಶ್ರೀ ವಿಷ್ಣೋರ್ನಾಮ್ನಿ ಮಂತ್ರೇ ಸಕಲ ಕಲುಷಹೇ ಶಬ್ದ ಸಾಮಾನ್ಯ ಬುದ್ಧಿರ್ ವಿಷ್ಣು ಸರ್ವೇಶ್ವರೇಶ್ವರೇಶೇ ತದಿತರ ಸಮಧೀರ್ಯಸ್ಯ ವಾ ನಾರಕೀ ಸಹ. ದೇಗುಲದಲ್ಲಿನ ವಿಗ್ರಹಗಳನ್ನು ಕಲ್ಲು ಅಥವಾ ಕಟ್ಟಿಗೆಯಿಂದ ಮಾಡಿದ್ದದ್ದೆಂದು, ಗುರುಗಳು ಸಾಮಾನ್ಯ ಮನುಷ್ಯರೆಂದು, ವೈಷ್ಣವನಾದವನು ಯಾವುದೇ ಜಾತಿ ಅಥವಾ ಪಂಥಕ್ಕೆ ಸೇರಿದವನೆಂದು, ಚರಣಾಮೃತ ಮತ್ತು ಗಂಗಾಜಲವನ್ನು ಸಾಮಾನ್ಯ ಜಲವೆಂದು ಯಾರೂ ಭಾವಿಸಬಾರದು. ಹರೇ ಕೃಷ್ಣ ಮಂತ್ರವು ಐಹಿಕ ಜಗತ್ತಿನ ಶಬ್ದವಲ್ಲ. ಪ್ರಪಂಚದಲ್ಲಿರುವ ಕೃಷ್ಣನ ಎಲ್ಲ ವಿಸ್ತರಣೆಗಳು ಪ್ರಭುವಿನ ಕರುಣೆಯ ಸ್ವಾಭಾವಿಕ ಪ್ರದರ್ಶನಗಳಾಗಿವೆ. ಹಾಗೆಯೇ ಐಹಿಕ ಪ್ರಪಂಚದಲ್ಲಿ ಅವನ ಭಕ್ತಿ ಸೇವೆಯಲ್ಲಿ ತೊಡಗಿದ ಭಕ್ತರಿಗೆಲ್ಲ ಅನುಕೂಲತೆಗಳನ್ನು ಮಾಡಿಕೊಡಲು ಅದು ಅವನು ಕೊಟ್ಟಿರುವ ಒಪ್ಪಿಗೆಯೇ ಆಗಿದೆ ಎಂದು ಪಠಿಸಿದರು. ಅದರ ವ್ಯಾಖ್ಯಾನವೂ ಮಾಡಿದರು. ಸನಾತನರು ಭಕ್ತಿಯಿಂದ ಎಲ್ಲವನ್ನು ಕೇಳಿಸಿಕೊಂಡರು. ಮಹಾಪ್ರಭುಗಳು ಸ್ವಲ್ಪ ತಡೆದು ಕೃಷ್ಣನ ಮತ್ತು ಜೀವಿಗಳ ಸಂಬಂಧವೇನು ಎನ್ನುವುದು ವಿಸ್ತಾರವಾಗಿ ಪ್ರಸ್ತುತಪಡಿಸಿದರು. ಅದಕ್ಕಾಗಿ ವಿಶಿಷ್ಟ ಶ್ಲೋಕವನ್ನು ಹೇಳಿದರು. ಸ್ವಾಂಗ ವಿಶೇಷ ಭಾಸ ರೂಪೇ ಪ್ರಕೃತಿ ಸ್ಪರ್ಶನ ಜೀವರೂಪ ಬೀಜತಾತೆ ಕೈಲಾ ಸಮರ್ಪಣ. ಜೀವಿಗಳನ್ನು ತನ್ನ ಬೀಜದ ಮುಖಾಂತರ ಐಹಿಕ ಶಕ್ತಿಯ ಗರ್ಭದೊಳಗೆ ಪ್ರವಾಣಿಸಲು ಪ್ರಭುವು ಸ್ವತಃ ಐಹಿಕ ಶಕ್ತಿಯನ್ನು ಪ್ರತ್ಯಕ್ಷವಾಗಿ ಸ್ಪರ್ಶಿಸುವುದಿಲ್ಲ. ಆದರೆ ತನ್ನ ವಿಶಿಷ್ಟ ಕಾರ್ಯ ವಿಸ್ತರಣೆಯಿಂದ ಐಹಿಕ ಶಕ್ತಿಯನ್ನು ಸ್ಪರ್ಶಿಸುತ್ತಾನೆ. ಹೀಗೆ ಭಗವಂತನ ವಿಭಿನ್ನಾಂಶಗಳಾದ ಜೀವಿಗಳು ಐಹಿಕ ಪ್ರಕೃತಿಯಲ್ಲಿ ಬಸಿರಾಗುತ್ತದೆ. ಆಮೇಲೆ ಅದಕ್ಕೆ ಪೂರಕವಾದ ಭಗವದ್ಗೀತೆಯ ಶ್ಲೋಕವನ್ನು ಮುಂದಿಟ್ಟರು. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಮನಃಶಿಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಬದ್ಧ ವಿಶ್ವದಲ್ಲಿರುವ ಎಲ್ಲ ಜೀವಿಗಳು ನನ್ನ ಶಾಶ್ವತ ಅಂಶಗಳು. ಬದ್ಧ ಜೀವನದಲ್ಲಿ ಅವರ ಮನಸ್ಸನ್ನು ಒಳಗೊಂಡು 6 ಇಂದ್ರಿಯಗಳ ವಿರುದ್ಧ ಅತಿ ಶ್ರಮಪೂರ್ವಕವಾಗಿ ಹೋರಾಡುತ್ತಿದ್ದಾರೆ. ಮಹಾಪ್ರಭುಗಳು ಹೀಗೆ ದೇವೋತ್ತಮ ಪರಮಪುರುಷನ ಸತ್ಯವನ್ನು ಒಂದೊಂದಾಗಿ ವಿವರಿಸಿದರು. ಆಮೇಲೆ ಅವರು 3 ಪುರುಷ ಅವತಾರಗಳ ಕೀರ್ತಿಗಳನ್ನು ವರ್ಣಿಸಲು ಪ್ರಾರಂಭಿಸಿದರು. ಮೊದಲನೇ ಪುರುಷ ಅವತಾರವನ್ನು ಮಹಾವಿಷ್ಣು ಎಂದು ಕರೆಯುತ್ತಾರೆ. ಆತನ ನಿಶ್ವಾಸದ ಸಮಯದಲ್ಲಿ ಸಮಸ್ತ ಭೌತಿಕ ಜಗತ್ತು ಮತ್ತು ಜೀವಿಗಳ ಸೃಷ್ಟಿಯಾಗುತ್ತದೆ. ಅದೇ ರೀತಿ ಆತನ ಉಚ್ಛ್ವಾಸವಾದಾಗ ಸಮಸ್ತ ಸೃಷ್ಟಿಯು ತನ್ನ ಕೆಲಸವನ್ನು ನಿಲ್ಲಿಸಿ ಆತನ ದೇಹವನ್ನು ಪುನರ್ ಪ್ರವೇಶಿಸುತ್ತದೆ. ಮಹಾವಿಷ್ಣುವೇ ಸಕಲ ಭೌತಿಕ ಸೃಷ್ಟಿಯ ಅಂತರ್ಜೀವ. ಎರಡನೇ ದೇವೋತ್ತಮ ಪುರುಷನು ಗರ್ಭೋದಕಶಾಹಿ ವಿಷ್ಣು ಎಂದು ಕರೆಯಲ್ಪಡುತ್ತಾನೆ. ಸೃಷ್ಟಿಯಾದ ಅಸಂಖ್ಯ ವಿಶ್ವಗಳನ್ನು ಪಾಲಿಸಲು ಪ್ರತಿಯೊಂದು ವಿಶ್ವದಲ್ಲೂ ಮಹಾವಿಷ್ಣುವು ಗರ್ಭೋದಕಶಾಹಿ ವಿಷ್ಣುವಾಗಿ ವಿಸ್ತರಣೆಗೊಳ್ಳುತ್ತಾನೆ. ಈ ಗರ್ಭೋದಕಶಾಹಿ ವಿಷ್ಣುವೇ ಎರಡನೇ ಪುರುಷ ಅವತಾರ. ಅವನ ನಾಭಿಯಿಂದಲೇ ಕಮಲವೊಂದು ಮೊಳಕೆ ಒಡೆಯುತ್ತದೆ. ಆ ನಾಭಿ ಕಮಲವೇ ಬ್ರಹ್ಮನ ಜನ್ಮಸ್ಥಾನ. ಗರ್ಭೋದಕಶಾಹಿ ವಿಷ್ಣುವೇ ಪ್ರತಿಯೊಂದು ವಿಶ್ವದ ಒಡೆಯನಾಗಿದ್ದಾನೆ. ಆತ ಬಾಹ್ಯಶಕ್ತಿಯ ಆಶ್ರಯದಾತನಾಗಿದ್ದರೂ ಅವನು ಬಾಹ್ಯಶಕ್ತಿಯ ಅಂಕಿಯನ್ನು ಮೀರಿದವನು. ಮೂರನೇ ವಿಸ್ತಾರಗೊಂಡ ವಿಷ್ಣುವು ಮೂರನೇ ಪುರುಷ ಅವತಾರ ಕ್ಷೀರೋದಕಶಾಹಿ ವಿಷ್ಣು ಆಗಿದ್ದು ಅವನು ಸತ್ವಗುಣದ ಅವತಾರ. ಅವನು ಕ್ಷೀರಸಾಗರ ವಾಸನಾಗಿದ್ದರಿಂದಲೇ ಈ ಹೆಸರು. ಆತನೇ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಸ್ಥಿತನಾಗಿರುವ ಪರಮಾತ್ಮ ಕೂಡ. ಇಷ್ಟನ್ನು ವಿವರಿಸಿ ಹೇಳಿದ ಮಹಾಪ್ರಭುಗಳು ನಂತರ ಕೃಷ್ಣನ ಲೀಲಾವತಾರಗಳ ಬಗ್ಗೆ ಮಾತು ಹೊರಳಿಸಿದರು. ಕೃಷ್ಣನ ಲೀಲಾವತಾರಗಳನ್ನು ಯಾರಿಗೂ ಲೆಕ್ಕ ಹಾಕುವುದು ಸಾಧ್ಯವಿಲ್ಲ. ಆದರೆ ಮುಖ್ಯವಾದ ದಶಾವತಾರಗಳನ್ನು ನಿಮಗೆ ಹೇಳುತ್ತೇನೆ ಎಂದು ಕೃಷ್ಣನ ದಶಾವತಾರಗಳನ್ನು ವರ್ಣಿಸಿದರು. ಮಹಾಪ್ರಭುಗಳು ತದನಂತರ ತಮ್ಮ ಮಾತನ್ನು ಭಗವಂತನ ಗುಣ ಅವತಾರಗಳ ಬಗ್ಗೆ ತಿರುಗಿಸಿದರು. ವಿಷ್ಣು, ಬ್ರಹ್ಮ ಮತ್ತು ರುದ್ರರು ಭಗವಂತನ ಗುಣ ಅವತಾರಗಳು. ವಿಷ್ಣುವಿನ ಬಗ್ಗೆ ಈಗಾಗಲೇ ಹೇಳಿದೆ. ಬ್ರಹ್ಮ ಮತ್ತು ರುದ್ರರ ಕುರಿತು ಈಗ ಕೇಳಿ ಎಂದರು. ಗರ್ಭೋದಕಶಾಹಿ ದ್ವಾರ ಶಕ್ತಿ ಸಂಚಾರಿ, ವ್ಯಷ್ಟಿ ಸೃಷ್ಟಿಕರೆ ಕೃಷ್ಣ ಬ್ರಹ್ಮರೂಪಧರಿ. ಕೃಷ್ಣನು ಒಬ್ಬ ಯೋಗ್ಯ ಜೀವಿಯನ್ನು ಆಯ್ಕೆ ಮಾಡಿ
ಬ್ರಹ್ಮ ಪದವಿಯನ್ನು ಅಲಂಕರಿಸಲು ಸೂಚಿಸುತ್ತಾನೆ ಮತ್ತು ಆತನಿಗೆ ಶಕ್ತಿಯನ್ನು ಪ್ರದಾನ ಮಾಡುತ್ತಾನೆ. ಈ ಬಗೆಯಲ್ಲಿ ಕೃಷ್ಣನು ಬ್ರಹ್ಮನ ಅವತಾರದ ಮೂಲಕ ಜೀವಿಗಳ ಸೃಷ್ಟಿ ಕಾರ್ಯದ ಜವಾಬ್ದಾರಿಯನ್ನು ವಹಿಸುತ್ತಾನೆ. ನಿಜಾಂಶ ಕಲಾಯ ಕೃಷ್ಣ ತಮೋಗುಣ ಅಂಗೀಕರಿ ಸಂಹಾರ ಸಂಹಾರಾರ್ಥೆ ಮಾಯ ಸಂಜ್ಞೆ ರುದ್ರರೂಪಧರಿ. ದೇವೋತ್ತಮನಾದ ಶ್ರೀಕೃಷ್ಣನು ತನ್ನ ಸ್ವಾಂಶ ಭಾಗದ ಒಂದು ಭಾಗವನ್ನು ವಿಸ್ತರಿಸುತ್ತಾನೆ ಮತ್ತು ತಮೋಗುಣದ ಸಹಯೋಗವನ್ನು ಸ್ವೀಕರಿಸಿ ಈ ವಿಶ್ವವನ್ನು ವಿಸರ್ಜನೆ ಮಾಡಲು ರುದ್ರನ ರೂಪವನ್ನು ತಾಳುತ್ತಾನೆ. ಇದರ ಉಪಸಂಹಾರವೆಂದರೆ ವಿಷ್ಣುವು ಶ್ರೀಕೃಷ್ಣನ ಸ್ವಾಂಶ ಅವತಾರ ಹಾಗೂ ಬ್ರಹ್ಮ ಮತ್ತು ಶಿವರು ಕ್ರಮವಾಗಿ ರಜೋಗುಣ ಮತ್ತು ತಮೋಗುಣದ ಅಧಿಪತಿಗಳಾಗಿದ್ದಾರೆ. ಇವರಿಬ್ಬರು ವಿಷ್ಣುವಿನ ಆಜ್ಞಾಪಾಲಕರಾಗಿದ್ದಾರೆ. ಮಹಾಪ್ರಭುಗಳು ಹೇಳುತ್ತಲೇ ಹೋದರು. ಸನಾತನರು ಕೇಳುತ್ತಾ ತಿಗುಳಿದರು. ಮಹಾಪ್ರಭುಗಳು, ಈಗ ನಾನು ನಿಮಗೆ ಯುಗಾವತಾರಗಳ ಬಗ್ಗೆ ಹೇಳಬೇಕು ಎಂದು ಮತ್ತೆ ಪ್ರಾರಂಭಿಸಿದರು. ಸತ್ಯಯುಗದಲ್ಲಿ ಪ್ರಭುವು ಬಿಳಿ ಬಣ್ಣದಲ್ಲಿದ್ದನು. ತ್ರೇತಾಯುಗದಲ್ಲಿ ಕೆಂಪು ಛಾಯೆಯ ದೇಹದಿಂದ ಪ್ರಕಟನಾಗಿದ್ದನು. ದ್ವಾಪರ ಯುಗದಲ್ಲಿ ಶ್ಯಾಮಲ ಬಣ್ಣದವನಾಗಿದ್ದನು ಮತ್ತು ಕಲಿಯುಗದಲ್ಲಿ ಆತ ಪೀತವರ್ಣ ಹಳದಿ ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಇಂಥ ಶ್ರೀಕೃಷ್ಣನು ಕಲಿಯುಗದಲ್ಲಿ ರಾಗಪರವಶವಾದ ಪ್ರೇಮದಿಂದ ಹಾಡುತ್ತಾನೆ, ನರ್ತಿಸುತ್ತಾನೆ ಮತ್ತು ಇಡೀ ಜಗತ್ತು ಸಾಮೂಹಿಕ ಸಂಕೀರ್ತನೆಯಲ್ಲಿ ತೊಡಗುವಂತೆ ಮಾಡುತ್ತಾನೆ. ಕಲಿಯುಗದಲ್ಲಿ ಬಹಳ ದೋಷಗಳಿದ್ದರೂ ಈ ಯುಗದಲ್ಲಿ ಒಂದು ಒಳ್ಳೆಯ ಅವಕಾಶ ಇದೆ. ಕೇವಲ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ ವ್ಯಕ್ತಿಯು ಎಲ್ಲ ಪ್ರಾಪಂಚಿಕ ಬಂಧನಗಳಿಂದ ಮುಕ್ತನಾಗಬಹುದು. ಮಹಾಪ್ರಭುಗಳು ಮಾತು ನಿಲ್ಲಿಸಿದರು. ಅರ್ಥವಾಯಿತೇ ಎನ್ನುವಂತೆ ಸನಾತನರನ್ನು ದೃಷ್ಟಿಸಿದರು. ಸನಾತನ ಗೋಸ್ವಾಮಿಯವರು ಮಹಾಪ್ರಭುಗಳ ನೋಟಕ್ಕೆ ಪ್ರತಿಕ್ರಿಯೆ ಎಂಬಂತೆ ಕೈ ಮುಗಿದರು. ಅವರು ಮಹಾಪ್ರಭುಗಳ ತಾತ್ವಿಕ ವಿಚಾರಗಳನ್ನು ಅತ್ಯಂತ ಶ್ರದ್ಧೆ ಮತ್ತು ಗೌರವದಿಂದ ಆಲಿಸಿದ್ದರು. ಅವರಿಗೆ ಮಹಾಪ್ರಭುಗಳ ಮುಂದೆ ಒಂದು ಪ್ರಶ್ನೆಯನ್ನು ಇಡಬೇಕು ಎಂಬ ಮನಸ್ಸಾಯಿತು. ಅವರು, ಮಹಾಪ್ರಭುಗಳೇ, ನಾನೊಬ್ಬ ಸಾಮಾನ್ಯ ಜೀವಿ. ಈ ತನಕ ಒಳ್ಳೆಯ ನಡತೆಗಳನ್ನು ದೂರ ಇಟ್ಟು ಬದುಕಿದವನು. ಈ ಕಲಿಯುಗದಲ್ಲಿ ಕೃಷ್ಣನ ಅವತಾರವನ್ನು ನಾನು ಹೇಗೆ ಗುರುತಿಸಬಹುದು ಎಂದು ಸೌಮ್ಯವಾಗಿ ಪ್ರಶ್ನಿಸಿದರು. ಮಹಾಪ್ರಭುಗಳು ಪ್ರಸನ್ನರಾದರು. ಬೇರೆ ಬೇರೆ ಯುಗಗಳಲ್ಲಿ ಶಾಸ್ತ್ರ ಪ್ರಮಾಣಗಳು ಹೇಳಿದಂತೆ ಪ್ರಭುವಿನ ಅವತಾರವನ್ನು ಹೇಗೆ ಒಪ್ಪುತ್ತೇವೆಯೋ ಕಲಿಯುಗದಲ್ಲೂ ಆ ಶಾಸ್ತ್ರ ಪ್ರಮಾಣದ ನಿಯಮವನ್ನೇ ನಾವು ಅನುಸರಿಸಬೇಕಾಗುತ್ತದೆ ಎಂದರು. ಆಮೇಲೆ, ನಿಜವಾದ ದೇವರ ಅವತಾರವು ನಾನು ದೇವರು ಎಂದು ಯಾವ ಯುಗದಲ್ಲೂ ಹೇಳುವುದಿಲ್ಲ. ಆದರೆ ಅವನ ದೇಹ ಲಕ್ಷಣಗಳು ಮತ್ತು ತಟಸ್ಥ ಲಕ್ಷಣಗಳಿಂದ ಅವನ ಚಟುವಟಿಕೆಗಳು ಸಾಧುಗಳು ದೇವರನ್ನು ಗುರುತಿಸುತ್ತಾರೆ ಎಂದು ಮುಗುಳ್ನಕ್ಕರು. ಸನಾತನ ಗೋಸ್ವಾಮಿಯವರಿಗೆ ಆನಂದವಾಯಿತು. ಅವರು, ಪ್ರಭುವಿನ ವರ್ಣವು ಕಲಿಯುಗದಲ್ಲಿ ಆಗಿರುತ್ತದೆ. ಕಲಿಯುಗದ ಅವತಾರದ ಕ್ರಿಯೆಗಳಲ್ಲಿ ದೈವತ್ವದ ಪ್ರೀತಿಯನ್ನು ವಿತರಿಸುವುದು ಮತ್ತು ಪ್ರಭುವಿನ ಪವಿತ್ರ ನಾಮಸ್ಮರಣೆಯನ್ನು ಮಾಡುವುದು ಮುಖ್ಯ ಲಕ್ಷಣಗಳಾಗಿರುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಎಂದರು. ಮುಂದುವರಿಸುತ್ತಾ, ಕೃಷ್ಣನ ಕಲಿಯುಗದ ಅವತಾರದ ಈ ಎಲ್ಲ ಲಕ್ಷಣಗಳನ್ನು ತಾವು ಈಗಾಗಲೇ ಪ್ರದರ್ಶಿಸಿದ್ದೀರಿ. ನೀವು ಇದನ್ನು ದೃಢೀಕರಿಸಿದರೆ ನಾನು ಧನ್ಯನಾಗುತ್ತೇನೆ ಎಂದರು. ಈ ರೀತಿ ಪರೋಕ್ಷವಾಗಿ ಮಹಾಪ್ರಭುಗಳು ಕೃಷ್ಣನ ಕಲಿಯುಗದ ಅವತಾರ ಎಂದು ಹೇಳಲೆತ್ನಿಸಿದರು. ಮಹಾಪ್ರಭುಗಳು ಹೇಳಿದರು, ನೀವು ಬುದ್ಧಿವಂತಿಕೆಯಿಂದ ಮಾತನಾಡಲು ಹೊರಟಿದ್ದೀರಿ. ಇದನ್ನು ನೀವು ಬಿಡಬೇಕು. ಇರಲಿ, ಈಗ ನೀವು ಕೃಷ್ಣನ ಶಕ್ತ್ಯಾವೇಶ ಅವತಾರಗಳ ವರ್ಣನೆಯನ್ನು ಕೇಳಿ ಎಂದರು. ಮಹಾಪ್ರಭುಗಳು ಹೇಳಿದರು, ದೇವೋತ್ತಮನ ಶಕ್ತ್ಯಾವೇಶ ಅವತಾರಗಳು ಅನೇಕ. ಅವುಗಳೆಲ್ಲವನ್ನೂ ವರ್ಣಿಸಲು ಸಾಧ್ಯವಿಲ್ಲ. ನಾನು ಕೇವಲ ಮುಖ್ಯವಾದವುಗಳನ್ನು ತಿಳಿಸುತ್ತೇನೆ. ಶಕ್ತ್ಯಾವೇಶ ಅವತಾರಗಳಲ್ಲಿ 2 ಬಗೆ, ಸಾಕ್ಷಾತ್ ಮತ್ತು ವಿಭೂತಿ. ಸಾಕ್ಷಾತ್ ಅವತಾರವು ದೇವೋತ್ತಮನಿಂದ ನೇರವಾಗಿ ಅಧಿಕಾರ ಪಡೆದಿದ್ದವಾಗಿದ್ದರೆ, ವಿಭೂತಿ ಅವತಾರಗಳು ದೇವೋತ್ತಮನಿಂದ ಪರೋಕ್ಷವಾಗಿ ಅಧಿಕಾರ ಪಡೆದವರಾಗಿದ್ದುತ್ತಾರೆ. ಪರಶುರಾಮ, ನಾರದ ಮುನಿ, ಪೃಥು ಮಹಾರಾಜ ಇವರೆಲ್ಲರೂ ಶಕ್ತಾವೇಶ ಅವತಾರಗಳ ಉದಾಹರಣೆಗಳು. ಶ್ರೀಕೃಷ್ಣನು ಯಾವುದೇ ಗ್ರಹದಲ್ಲಿ ವ್ಯಕ್ತನಾದಾಗ ಆತನು ಪೂತನಿ ಸಂಹಾರದಿಂದ ಮೊದಲುಗೊಂಡು ತನ್ನ ಎಲ್ಲ ಲೀಲೆಗಳನ್ನು ಕ್ಷಣಕ್ಕೂ ಪ್ರದರ್ಶಿಸುತ್ತಾನೆ. ಸೂರ್ಯನಿಗೊಂದು ಕಕ್ಷೆ ಇರುವಂತೆ ಶ್ರೀಕೃಷ್ಣನಿಗೂ ತನ್ನ ಲೀಲೆಗಳನ್ನು ಪ್ರದರ್ಶಿಸಲು ಒಂದು ಕಕ್ಷೆ ಇದೆ. ಆ ಕಕ್ಷೆಯು 14 ಮನುಗಳ ಅವಧಿಯಲ್ಲಿ ಎಲ್ಲ ವಿಶ್ವಗಳಿಗೂ ವಿಸ್ತಾರವಾಗಿದೆ.
ಆ ಕ್ರಮದಲ್ಲೇ ಶ್ರೀಕೃಷ್ಣನು ತನ್ನ ಲೀಲೆಗಳಿಗಾಗಿ ಒಂದು ವಿಶ್ವದಿಂದ ಇನ್ನೊಂದು ವಿಶ್ವಕ್ಕೆ ತೆರಳುತ್ತಾನೆ. ಪ್ರತಿಯೊಂದು ವಿಶ್ವದಲ್ಲೂ ಶ್ರೀಕೃಷ್ಣನು 125 ವರ್ಷಗಳ ಕಾಲ ಇರುತ್ತಾನೆ. ಅಲ್ಲಿ ಅವನು ಮಥುರಾ, ವೃಂದಾವನ ಮತ್ತು ದ್ವಾರಕಾಗಳಲ್ಲಿ ತನ್ನ ಲೀಲೆಗಳನ್ನು ಆನಂದಿಸುತ್ತಾನೆ. ಕೃಷ್ಣನ ಲೀಲೆಗಳು ಜನನ, ಬಾಲ್ಯ, ಕೃಷ್ಣನ ಲೀಲೆಗಳು ಜನನ, ಬಾಲ್ಯ, ಕೈಶೋರ ಮತ್ತು ತರುಣಾವಸ್ಥೆಗಳಲ್ಲಿ ಹಂಚಿಕೆಯಾಗಿದ್ದು, ಪೂತನಿಯನ್ನು ಕೊಲ್ಲುವುದರಿಂದ ಹಿಡಿದು ಅಂತಿಮ ಮೌಷರ ಲೀಲಾದವರೆಗೆ, ಕೃಷ್ಣ ಬಲರಾಮ ಮತ್ತು ಯಾದವರು ವಿಶ್ವದಿಂದ ಅದೃಶ್ಯವಾಗುವವರೆಗೆ ಈ ಲೀಲೆಗಳು ಪ್ರತಿಯೊಂದು ವಿಶ್ವದಲ್ಲೂ ಆವರ್ತವಾಗುತ್ತಲೇ ಇರುತ್ತವೆ. ಕೃಷ್ಣನ ಲೀಲೆಗಳ ಕುರಿತು ಹೇಳುವುದಾದರೆ, ಹರಿ ಪೂರ್ಣತಮಃ ಪೂರ್ಣತರಃ ಪೂರ್ಣಃ ಇತಿ ತ್ರಿಧಾ ಶ್ರೇಷ್ಠ ಮಧ್ಯಾದಿಭಿಃ ಶಬ್ದೈರ್ನಾಟ್ಯೈರ್ಯಃ ಪಠ್ಯತೆ ಪರಿಪಠ್ಯತೆ. ನಾಟ್ಯಶಾಸ್ತ್ರದಲ್ಲಿ ಹೇಳಿರುವ ಪೂರ್ಣ, ಪೂರ್ಣತರ ಮತ್ತು ಪೂರ್ಣತಮ ಎನ್ನುವ 3 ಹಂತಗಳಲ್ಲಿ ಶ್ರೀಕೃಷ್ಣನ ಲೀಲೆಗಳು ಪ್ರಕಟಗೊಳ್ಳುತ್ತವೆ. ಶ್ರೀಕೃಷ್ಣನ ಪೂರ್ಣತಮ ಗುಣಗಳು ವೃಂದಾವನದಲ್ಲಿ ಪ್ರಕಟಗೊಂಡರೆ, ಅವನ ಪೂರ್ಣತರ ಗುಣಗಳು ಮಥುರಾದಲ್ಲಿ ಮತ್ತು ಗುಣಗಳು ದ್ವಾರಕಾದಲ್ಲಿ ಪ್ರಕಟಗೊಳ್ಳುತ್ತವೆ. ಮಹಾಪ್ರಭುಗಳು ಮಾತು ನಿಲ್ಲಿಸಿದರು. ಕ್ಷಣಕಾಲ ಬಿಟ್ಟು, ಸನಾತನರೇ, ನೀವು ಪರಾತ್ಪರ ಸತ್ಯದ ತತ್ವಗಳನ್ನೆಲ್ಲ ಈಗ ಅರಗಿಸಿಕೊಂಡಾಯಿತು. ಶ್ರೀಕೃಷ್ಣನು ನಿಮ್ಮನ್ನು ಹರಸಲಿ ಎನ್ನುತ್ತಾ ಎದ್ದು ನಿಂತರು. ಸನಾತನರು ಮಹಾಪ್ರಭುಗಳಿಗೆ ದಂಡವತ್ ಪ್ರಣಾಮ ಮಾಡಿದರು. ಕೃಷ್ಣ ಕೃಷ್ಣ ಹರಿಹರಿ ಎಂದು ಕೃಷ್ಣನನ್ನು ನೆನೆಸಿಕೊಳ್ಳುತ್ತಾ ಮೇಲಿದ್ದರು. ಅವರ ಮನಸ್ಸಿನಲ್ಲಿ ವೈಕುಂಠ ಲೋಕವನ್ನು ಹತ್ತಿರದಿಂದ ನೋಡಿ ಬಂದ ಅನುಭವವಾಯಿತು. ಅವರ ಕಣ್ಣುಗಳಲ್ಲಿ ಆ ಸುಖ ಇತ್ತು. ಮನಸ್ಸಿನಲ್ಲಿ ಆ ಅನುಭವದ ಬೆಳಕು ಉರಿಯಲು ಹತ್ತಿತ್ತು. ಮಾರನೆಯ ದಿನ ಸನಾತನ ಗೋಸ್ವಾಮಿಯವರ ಮನೋಮುಖದಲ್ಲಿ ಸೂರ್ಯೋದಯವಾಯಿತು. ಅವರು ಎದ್ದು ಕುಳಿತರು. ಇಲ್ಲಿಯವರೆಗೂ ಚೈತನ್ಯ ಮಹಾಪ್ರಭುಗಳು ಶಾಖಾನ್ಯಾಯದಂತೆ ಮಗುವಿಗೆ ಮರದ ಕೊಂಬೆಗಳ ನಡುವಿನ ಅಲ್ಲಿ ಚಂದ್ರಬಿಂಬವನ್ನು ತೋರಿಸುವಂತೆ ಬೋಧಿಸಿದ ತತ್ವಬೋಧಗಳೆಲ್ಲವೂ ಅವರ ಮನಸ್ಸಿನೊಳಗೆ ಬಂದವು. ಆಗ ಅವರಿಗೆ ಮುನ್ನಾದಿನ ಚೈತನ್ಯ ಮಹಾಪ್ರಭುಗಳು ಬೆಳಗಿನ ಆಹ್ನಿಕಗಳನ್ನು ತೀರಿಸಿ ನಾನಿದ್ದಲ್ಲಿಗೆ ಬೇಗ ಬನ್ನಿ ಎಂದದ್ದು ನೆನಪಾಯಿತು. ಅವರು ಅವಸರಿಸುತ್ತಾ ಸ್ನಾನಾಹ್ನಿಕಗಳಿಗೆ ಮುಂದಾದರು. ಬಳಿಕ ಚೈತನ್ಯ ಮಹಾಪ್ರಭುಗಳ ಸನ್ನಿಧಾನಕ್ಕೆ ವೇಗವಾಗಿ ನಡೆಯತೊಡಗಿದರು. ಅವರ ನಡಿಗೆಯ ದುಂಬಿಯು ಹೂವಿನ ಕಡೆಗೆ ಹಾರಿ ಬರುವ ರೀತಿಯಲ್ಲಿತ್ತು. ಸಂತೋಷವು ಅವರ ಕಣ್ಣುಗಳಲ್ಲಿ ಮರಿದುಂಬಿಯಂತೆ ಕುಣಿಯುತ್ತಿತ್ತು. ಚೈತನ್ಯ ಮಹಾಪ್ರಭುಗಳು ಆಗಲೇ ನಿತ್ಯಾನಿಕಗಳನ್ನು ತೀರಿಸಿದ್ದರು. ಅವರು ಹಸುವೊಂದು ಅಂಬಾ ಎಂದು ಕರುವನ್ನು ಕರೆಯುತ್ತಿರುವ ಮನೋಭಾವದಲ್ಲಿದ್ದರು. ಸನಾತನ ಗೋಸ್ವಾಮಿಯವರು ನಿರೀಕ್ಷೆಯಲ್ಲಿದ್ದರು. ಚೈತನ್ಯ ಮಹಾಪ್ರಭುಗಳ ಸನ್ನಿಧಿಗೆ ಸನಾತನ ಗೋಸ್ವಾಮಿಯವರು ಬಿರುಸಾದ ನಡಿಗೆಯಲ್ಲಿ ಬಂದರು. ಅವರನ್ನು ನೋಡಿದವರು ಅವರು ಓಡೋಡಿ ಹೋಗುತ್ತಿದ್ದಾರೆ ಎಂದುಕೊಂಡರು. ಇದನ್ನು ಕಂಡ ಮಹಾಪ್ರಭುಗಳ ಮನೋಪಟಲದಲ್ಲಿ ರಾಮಾಯಣದ ಒಂದು ಪ್ರಸಂಗವು ಮೂಡಿಬಂತು. ಅದು ವನವಾಸದಲ್ಲಿದ್ದ ಶ್ರೀರಾಮನ ಭೇಟಿಗೆ ಅವನ ಸಹೋದರ ಭರತ ಬಂದ ಸನ್ನಿವೇಶ. ಭರತನಿಗೆ ಕಾಡಿನಲ್ಲಿರುವ ತನ್ನ ಅಣ್ಣ ಶ್ರೀರಾಮನ ಪಾದ ಕಮಲಗಳನ್ನು ತಾನು ಯಾವಾಗ ಸ್ಪರ್ಶಿಸಿಯೇನೋ ಎಂಬ ಕಾತರವಿತ್ತು. ಆತ ರಥವೇರಿ ಶ್ರೀರಾಮನಿಂದ ತಾಣಕ್ಕೆ ಬಂದ. ಸಾಕಷ್ಟು ದೂರದಲ್ಲೇ ರಥದಿಂದ ಇಳಿದ. ಓಡೋಡಿ ಹೋಗುವ ರೀತಿಯಲ್ಲೇ ಹೆಜ್ಜೆಗಳನ್ನು ಇಡುತ್ತಾ ಶ್ರೀರಾಮನ ಪಾದ ಸ್ಪರ್ಶಕ್ಕೆ ತನ್ನ ನಿಡಿದೋಳುಗಳನ್ನು ಚಾಚುತ್ತಾ ಧಾವಿಸಿದ. ಶ್ರೀರಾಮನಿಗೆ ಭರತನು ಅಯೋಧ್ಯೆಯಿಂದ ಹೊರಟ ತಕ್ಷಣವೇ ಅವನ ಮನಸ್ಥಿತಿಯ ಅರಿವಾಗಿತ್ತು. ಭರತನು ತನ್ನ ಕಾಲಿಗೆ ಬೀಳುವ ಮೊದಲೇ ಆತನನ್ನು ತಾನು ಆಲಿಂಗಿಸಿಕೊಳ್ಳಬೇಕೆಂದು ಶ್ರೀರಾಮನು ಸಂಕಲ್ಪಿಸಿದ್ದ. ಭರತನು ತಾನು ಇರುವಲ್ಲಿಗೆ ಓಡೋಡಿ ಬರುವುದನ್ನು ಶ್ರೀರಾಮನು ನೋಡಿದ. ಭರತ ಎಂದು ಆತನನ್ನು ಅಪ್ಪಿಕೊಳ್ಳಲು ಕೈಗಳನ್ನು ಮುಂಚಾಚಿದ. ಭರತನು ಅದನ್ನು ಗಮನಿಸಲೇ ಇಲ್ಲ. ಆತ ಶ್ರೀರಾಮನ ಪಾದಗಳಲ್ಲೇ ದೃಷ್ಟಿ ನೆಟ್ಟಿದ್ದ. ಆ ಪಾದಗಳನ್ನು ಈಗ ಸ್ಪರ್ಶಿಸಿ ಧನ್ಯನಾಗಬೇಕು ಎನ್ನುವುದರ ಆಚೆ ಆತ ಏನನ್ನೂ ಯೋಚಿಸಿರಲಿಲ್ಲ. ಆ ಧ್ಯಾನಸ್ಥ ಸ್ಥಿತಿಯಲ್ಲಿ ಆತ ಮುನ್ನುಗ್ಗಿದ್ದ ರಭಸಕ್ಕೆ ಶ್ರೀರಾಮನಿಗೆ ಭರತನನ್ನು ಆಲಿಂಗಿಸಲಾಗಲಿಲ್ಲ. ಭರತನು ಶ್ರೀರಾಮನ ಬಳಿ ಸಾರುವ ಮೊದಲೇ ಸಾಕಷ್ಟು ಬಾಗಿದ್ದ. ಆದ್ದರಿಂದಾಗಿ ಆತ ನೇರವಾಗಿ ಶ್ರೀರಾಮನ ಪಾದಗಳ ಮೇಲೆ ಹೋಗಿ ಬಿದ್ದ. ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಯವರು ಭರತನ ಹಾಗೆ ಕೆಳಕ್ಕೆ ಬೀಳಬಾರದು ಎಂದು ಜಾಗ್ರತೆ ವಹಿಸಿದರು.
ಅವರ ಗೋಸ್ವಾಮಿಯವರು ತಮ್ಮ ಪಾದಕಮಲಗಳನ್ನು ಹಿಡಿಯಲು ಧಾವಿಸಿ ಬರುತ್ತಿದ್ದಂತೆಯೇ ತಾವೂ ಮುನ್ನಡೆದರು. ಗೋಸ್ವಾಮಿಯವರನ್ನು ತೋಳುಗಳಲ್ಲಿ ಬಂಧಿಸಿ ಅಪ್ಪಿಕೊಂಡರು. ಸನಾತನ ಗೋಸ್ವಾಮಿಯವರು ಇದನ್ನು ನಿರೀಕ್ಷಿಸಿರಲಿಲ್ಲ. ಅವರ ದೇಹವು ರೋಮಾಂಚನಗೊಂಡು ನಡುಗತೊಡಗಿತು. ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ತುಂಬಿಕೊಂಡವು. ಅವರು ಮಹಾಪ್ರಭು ಮಹಾಪ್ರಭು ಎಂದು ಚೀರುತ್ತಾ ಮಹಾಪ್ರಭುಗಳನ್ನು ಆಲಿಂಗಿಸಿದರು. ಚೈತನ್ಯ ಮಹಾಪ್ರಭುಗಳು ತಮ್ಮನ್ನು ಆಲಿಂಗಿಸಿದ ಗೋಸ್ವಾಮಿಯವರ ಬೆನ್ನನ್ನು ಹದವಾಗಿ ನೀವಿದರು. ತಮ್ಮ ಕೈಗಳನ್ನು ಸಡಿಲಗೊಳಿಸಿದರು. ಗೋಸ್ವಾಮಿಯವರೇ, ನೀವು ಪರಮ ಕೃಷ್ಣ ಭಕ್ತರಿದ್ದೀರಿ. ಕೃಷ್ಣ ನಿಮಗೆ ಪೂರ್ಣವಾಗಿ ಒಲಿದಿದ್ದಾನೆ. ಬನ್ನಿ, ಕುಳಿತುಕೊಳ್ಳಿ. ನಿಮಗೆ ನಾನು ಅನೇಕ ಅಧ್ಯಾತ್ಮ ವಿಚಾರಗಳನ್ನು ಬೋಧಿಸಬೇಕಾಗಿದೆ. ಅದಕ್ಕೆ ಸಿದ್ಧರಾಗಿ ಎಂದರು. ಪ್ರೀತಿಯಿಂದ ಸನಾತನ ಗೋಸ್ವಾಮಿಯವರ ಕೈ ಹಿಡಿದು ಕುಳ್ಳಿರಿಸಿದರು. ಸನಾತನ ಗೋಸ್ವಾಮಿಯವರಿಗೆ ಸಂತೋಷವಾಯಿತು. ಅವರು ಮುಜುಗರ ಮತ್ತು ದಿವ್ಯಾನಂದಗಳೆರಡನ್ನೂ ಅನುಭವಿಸುತ್ತಾ ತಮ್ಮ ಅಪ್ಪಣೆ ಎಂದು ಕುಳಿತರು. ಎರಡೂ ಕೈ ಜೋಡಿಸಿ ಕೈ ಮುಗಿದರು. ತಮ್ಮ ಕಣ್ಣುಗಳಲ್ಲಿ ಚೈತನ್ಯ ಮಹಾಪ್ರಭುಗಳನ್ನು ಹೀರತೊಡಗಿದರು. ಮಹಾಪ್ರಭುಗಳು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿಕೊಳಿತರು. ಮುಚ್ಚಿದ ಅವರ ಕಣ್ಣುಗಳೊಳಗೆ ಶ್ರೀಕೃಷ್ಣನ ಅಮಿತ ಐಶ್ವರ್ಯವು ನಿಧಾನವಾಗಿ ಕಾಣಿಸಿಕೊಂಡಂತಾಯಿತು. ತಕ್ಷಣ ಅವರ ಬಾಯಿಯಿಂದ ಒಂದು ಶ್ಲೋಕವೊಂದು ಮೂಡಿಬಂತು. ಚಿಚ್ಚಕ್ತಿ ವಿಭೂತಿ ಧಾಮ ತ್ರಿಪಾದೈಶ್ವರ್ಯ ನಾಮ ಮಾಯಿಕ ವಿಭೂತಿ ಏಕಪಾದ ಅಭಿಧಾನ. ಆಧ್ಯಾತ್ಮಿಕ ಜಗತ್ತು ದೇವೋತ್ತಮ ಪ್ರಭು ಕೃಷ್ಣನ ಶಕ್ತಿ ಮತ್ತು ಐಶ್ವರ್ಯದ ಮುಕ್ಕಾಲು ಭಾಗ ಎಂದು ಪರಿಗಣಿಸಲಾಗಿದೆ. ಆದರೆ ಈ ಐಹಿಕ ಜಗತ್ತು ಈ ಶಕ್ತಿಯ ಕಾಲು ಭಾಗ. ಇದು ನಮ್ಮ ತಿಳುವಳಿಕೆ. ಮಹಾಪ್ರಭುಗಳು ಮುಂದುವರಿಸಿದರು. ಪ್ರಭು ಕೃಷ್ಣನ ಶಕ್ತಿಯು ಮುಕ್ಕಾಲು ಭಾಗವು. ಆಧ್ಯಾತ್ಮಿಕ ಜಗತ್ತು ನಮ್ಮ ಮಾತಿನ ಶಕ್ತಿಯ ಅಳವಿಗೆ ಮೀರಿದ್ದು. ಆದ್ದರಿಂದ ನಾವು ಅವನ ಉಳಿದ ಕಾಲು ಭಾಗ ಐಹಿಕ ಜಗತ್ತು ಶಕ್ತಿಯನ್ನು ಕುರಿತು ತಿಳಿಯೋಣ. ವಾಸ್ತವದಲ್ಲಿ ಬ್ರಹ್ಮಾಂಡಗಳ ಸಂಖ್ಯೆಯನ್ನು ಖಚಿತಪಡಿಸಿಕೊಳ್ಳುವುದು ಬಹಳ ಕಷ್ಟ. ಪ್ರತಿಯೊಂದು ಬ್ರಹ್ಮಾಂಡಕ್ಕೂ ಪ್ರತ್ಯೇಕವಾಗಿ ಬ್ರಹ್ಮ ಮತ್ತು ಶಿವರು ಇದ್ದಾರೆ. ಆದ್ದರಿಂದ ಭೌತಿಕ ಜಗತ್ತಿನಲ್ಲಿರುವ ಬ್ರಹ್ಮ ಮತ್ತು ಶಿವರ ಒಟ್ಟು ಸಂಖ್ಯೆಯನ್ನು ಎಣಿಕೆ ಮಾಡುವುದು ಸಾಧ್ಯವಿಲ್ಲ. 5,000 ವರ್ಷಗಳ ಹಿಂದೆ ಶ್ರೀಕೃಷ್ಣನು ದ್ವಾರಕೆಯನ್ನು ಆಳುತ್ತಿದ್ದಾಗ ಒಮ್ಮೆ ಬ್ರಹ್ಮನು ಕೃಷ್ಣನನ್ನು ನೋಡಲು ಬಂದನು. ಕೂಡಲೇ ದ್ವಾರಪಾಲಕನು ಬ್ರಹ್ಮನ ಆಗಮನವನ್ನು ಪ್ರಭು ಕೃಷ್ಣನಿಗೆ ತಿಳಿಸಿದರು. ಅದನ್ನು ಕೇಳಿದ ಕೂಡಲೇ ಕೃಷ್ಣನು, ಯಾವ ಬ್ರಹ್ಮ, ಅವನ ಹೆಸರೇನು ಎಂದು ದ್ವಾರಪಾಲಕನನ್ನು ಕೇಳಿದನು. ದ್ವಾರಪಾಲಕನು ಹಿಂತಿರುಗಿ ಒಂದು ಬ್ರಹ್ಮನನ್ನು ಪ್ರಶ್ನಿಸಿದನು. ದ್ವಾರಪಾಲಕನು ಯಾವ ಬ್ರಹ್ಮ ಎಂದು ಕೇಳಿದಾಗ ಬ್ರಹ್ಮನಿಗೆ ಆಶ್ಚರ್ಯವಾಯಿತು. ನಾನು ಚತುರ್ಮುಖ ಬ್ರಹ್ಮ, 4 ಕುಮಾರರ ಪಿತಾ ಎಂದು ಪ್ರಭು ಕೃಷ್ಣನಿಗೆ ಹೇಳು ಎಂದು ಅವನು ದ್ವಾರಪಾಲಕನಿಗೆ ಹೇಳಿದನು. ದ್ವಾರಪಾಲಕನು ಪ್ರಭು ಕೃಷ್ಣನಿಗೆ ಬ್ರಹ್ಮನ ಗುರುತನ್ನು ತಿಳಿಸಿದರು. ತರುವಾಯ ಕೃಷ್ಣನು ಬ್ರಹ್ಮನು ಒಳಗೆ ಬರಲು ಅನುಮತಿಯನ್ನು ನೀಡಿದನು. ದ್ವಾರಪಾಲಕನು ಬ್ರಹ್ಮನನ್ನು ಒಳಗೆ ಕರೆತಂದನು. ಪ್ರಭು ಕೃಷ್ಣನನ್ನು ನೋಡುತ್ತಿದ್ದಂತೆಯೇ ಬ್ರಹ್ಮನು ಅವನ ಪಾದಕಮಲಗಳಿಗೆ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿದನು. ಆನಂತರ ಕೃಷ್ಣನು ನಿನ್ನ ಆಗಮನದ ಕಾರಣವೇನು ಎಂದು ಬ್ರಹ್ಮನನ್ನು ಕೇಳಿದನು. ಬ್ರಹ್ಮನು, ಪ್ರಭು, ನಾನು ಏಕೆ ಇಲ್ಲಿಗೆ ಬಂದೆ ಎಂದು ಆಮೇಲೆ ಹೇಳುತ್ತೇನೆ. ಮೊದಲು ನನ್ನ ಮನಸ್ಸಿನಲ್ಲಿ ಉಂಟಾಗಿರುವ ಸಂಶಯವನ್ನು ದಯವಿಟ್ಟು ಪರಿಹರಿಸು. ನಿನ್ನನ್ನು ನೋಡಲು ಯಾವ ಬ್ರಹ್ಮ ಬಂದಿದ್ದಾನೆ ಎಂದು ನೀನು ಏಕೆ ಕೇಳಿದೆ? ಹಾಗೆ ಕೇಳಿದ ಉದ್ದೇಶವೇನು? ಈ ಬ್ರಹ್ಮಾಂಡದಲ್ಲಿ ನನ್ನ ಹೊರತು ಬೇರೆ ಇನ್ನೊಬ್ಬ ಬ್ರಹ್ಮ ಇದ್ದಾನೆಯೇ ಎಂದು ಪ್ರಶ್ನೆ ಮಾಡಿದನು. ಇದನ್ನು ಕೇಳುತ್ತಿದ್ದಂತೆಯೇ ಶ್ರೀಕೃಷ್ಣನು ಮುಗುಳ್ನಕ್ಕು ಕೂಡಲೇ ಧ್ಯಾನ ಮಾಡಿದನು. ಮರುಕ್ಷಣದಲ್ಲಿ ಅಸಂಖ್ಯಾತ ಬ್ರಹ್ಮರು ಕೃಷ್ಣನ ಅರಮನೆಗೆ ಆಗಮಿಸಿದರು. ಆ ಬ್ರಹ್ಮರಿಗೆ ಬೇರೆ ಬೇರೆ ಸಂಖ್ಯೆಯ ತಲೆಗಳಿದ್ದವು. ಕೆಲವರಿಗೆ 10 ತಲೆಗಳು, ಕೆಲವರಿಗೆ 20, ಕೆಲವರಿಗೆ 100, ಕೆಲವರಿಗೆ 1000, ಕೆಲವರಿಗೆ 10,000, ಕೆಲವರಿಗೆ ಲಕ್ಷ, ಕೆಲವರಿಗೆ ಕೋಟಿ ಮತ್ತು ಕೆಲವರಿಗೆ 10 ಕೋಟಿ ತಲೆಗಳಿದ್ದವು. ಒಂದೊಂದರಿಂದ ಲಕ್ಷ ಕೋಟಿ ತಲೆಗಳನ್ನು ಹೊಂದಿದ್ದ ಅಸಂಖ್ಯಾತ ಶಿವರೂ ಅಲ್ಲಿಗೆ ಬಂದರು. ಅಸಂಖ್ಯ ಇಂದ್ರರೂ ಬಂದರು. ಈ ಬ್ರಹ್ಮಾಂಡದ ಚತುರ್ಮುಖ ಬ್ರಹ್ಮನು ಶ್ರೀಕೃಷ್ಣನ ಈ ಎಲ್ಲ ವೈಭವಗಳನ್ನು ನೋಡಿ ಬಹಳ ದಿಗ್ಭ್ರಮೆಗೊಂಡನು. ಬೃಹತ್ ಆನೆಗಳ ಗುಂಪಿನಲ್ಲಿರುವ ಸಣ್ಣ ಮೊಲದಂತೆ ತಾನು ಎಂದು ಭಾವಿಸಿದನು. ಶ್ರೀಕೃಷ್ಣನನ್ನು ನೋಡಲು ಬಂದ ಎಲ್ಲ ಬ್ರಹ್ಮರು, ಶಿವರು ಮತ್ತು ಇಂದ್ರರು ಅವನ ಪಾದಕಮಲಗಳಿಗೆ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿದರು. ಹಾಗೆ ಮಾಡುವಾಗ ಅವರ ಕಿರೀಟಗಳು ಅವನ ಪಾದಕಮಲಗಳನ್ನು ಸ್ಪರ್ಶಿಸಿದವು. ನಂತರ ಎಲ್ಲ ಬ್ರಹ್ಮರು, ಶಿವರು ಮತ್ತು ಇಂದ್ರರು ಕೈ ಮುಗಿದುಕೊಂಡು ಪ್ರಭು ಕೃಷ್ಣನಿಗೆ ಪ್ರಾರ್ಥನೆ ಸಲ್ಲಿಸಿದರು.
ಪ್ರಭುವೇ, ನಮ್ಮನ್ನು ನಿನ್ನ ದಾಸರೆಂದು ಭಾವಿಸಿ ಕರೆದದ್ದು ನಮ್ಮ ಮಹಾ ಸೌಭಾಗ್ಯವೆಂದು ಭಾವಿಸುತ್ತೇವೆ. ನಿನ್ನ ಆಜ್ಞೆ ಏನೆಂದು ಹೇಳು, ಅದನ್ನು ಶಿರಸಾವಹಿಸಿ ನಡೆಸುತ್ತೇವೆ. ಪ್ರಭು ಕೃಷ್ಣನ ಮುಗುಳ್ನಗುತ್ತಾ, ನಿಮ್ಮೆಲ್ಲರನ್ನೂ ಒಟ್ಟಾಗಿ ನೋಡಲು ಬಯಸಿ ನಿಮ್ಮೆಲ್ಲರನ್ನೂ ಇಲ್ಲಿಗೆ ಕರೆದೆ. ನೀವೆಲ್ಲರೂ ಸಂತೋಷದಿಂದ ಇರುವವರೇನು? ದೈತ್ಯರ ಭಯವೇನಾದರೂ ಇದೆಯೇ ಎಂದು ಅವರ ಕ್ಷೇಮವನ್ನು ವಿಚಾರಿಸಿದರು. ಅವರೆಲ್ಲರೂ ಒಟ್ಟಾಗಿ, ನಿನ್ನ ಕೃಪೆಯಿಂದ ನಾವೆಲ್ಲರೂ ಎಲ್ಲೆಲ್ಲೂ ಜಯಶಾಲಿಗಳಾಗಿದ್ದೇವೆ ಎಂದು ಉತ್ತರಿಸಿದರು. ಆನಂತರ ಪ್ರಭು ಕೃಷ್ಣನು ಅಲ್ಲಿದ್ದ ಎಲ್ಲ ಬ್ರಹ್ಮರು, ಶಿವರು ಮತ್ತು ಇಂದ್ರರನ್ನು ಬೀಳ್ಕೊಟ್ಟನು. ಅವರೆಲ್ಲರೂ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ತಮ್ಮ ತಮ್ಮ ಲೋಕಗಳಿಗೆ ಹಿಂತಿರುಗಿದರು. ಈ ಎಲ್ಲ ವೈಭವಗಳನ್ನು ನೋಡಿದ ಈ ಬ್ರಹ್ಮಾಂಡದ ಚತುರ್ಮುಖ ಬ್ರಹ್ಮನು ಆಶ್ಚರ್ಯಪಟ್ಟನು. ಅವನು ಮತ್ತೊಮ್ಮೆ ಕೃಷ್ಣನ ಪಾದಕಮಲಗಳ ಬಳಿ ಬಂದು ತನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಕೃಷ್ಣನನ್ನು ಕುರಿತು ನನಗೆ ಎಲ್ಲ ಗೊತ್ತು ಎಂದು ಹೇಳುವ ಜನರಿದ್ದಾರೆ, ಅವರು ಹಾಗೆ ಹೇಳಿಕೊಳ್ಳಲಿ. ನನ್ನ ವಿಷಯದಲ್ಲಿ ಹೇಳುವುದಾದರೆ ನಾನು ಇಷ್ಟು ಮಾತ್ರ ಹೇಳುತ್ತೇನೆ. ನಿನ್ನ ವೈಭವಗಳನ್ನು ಕುರಿತು ಹೇಳುವುದು ನನ್ನ ಮನಸ್ಸು, ದೇಹ ಮತ್ತು ಮಾತಿನ ಅಳವಿಗೆ ಮೀರಿದ್ದಾಗಿದೆ ಎಂದು ಹೇಳಿದನು. ಕೃಷ್ಣ ನುಡಿದನು, ಚತುರ್ಮುಖ ಬ್ರಹ್ಮ, ನಿನ್ನ ಬ್ರಹ್ಮಾಂಡವು 5 ಶತಕೋಟಿ ಯೋಜನದಷ್ಟು ವ್ಯಾಸ ಉಳ್ಳದ್ದಾಗಿದ್ದು ಎಲ್ಲ ಬ್ರಹ್ಮಾಂಡಗಳಲ್ಲಿ ಅತ್ಯಂತ ಚಿಕ್ಕದ್ದು. ತತ್ಫಲವಾಗಿ ನಿನಗೆ 4 ತಲೆಗಳಿವೆ. ಈ ಐಕ್ಯ ಜಗತ್ತಿನಲ್ಲಿರುವ ಬ್ರಹ್ಮಾಂಡಗಳಲ್ಲಿ ಕೆಲವು ಶತಕೋಟಿ ಯೋಜನದಷ್ಟು ವ್ಯಾಸವನ್ನು ಹೊಂದಿದೆ, ಕೆಲವು ಲಕ್ಷ ಕೋಟಿ ಮತ್ತು ಕೆಲವು ದಶಲಕ್ಷ ಕೋಟಿ, ಇನ್ನು ಕೆಲವು ಕೋಟಿ ಕೋಟಿ ಯೋಜನದಷ್ಟು ವ್ಯಾಸವನ್ನು ಹೊಂದಿವೆ. ಬ್ರಹ್ಮಾಂಡಗಳ ಗಾತ್ರಕ್ಕೆ ಅನುಗುಣವಾಗಿ ಬ್ರಹ್ಮನ ದೇಹದ ಮೇಲಿನ ತಲೆಗಳು ಇರುತ್ತವೆ. ಈ ರೀತಿಯಲ್ಲಿ ನಾನು ಅಸಂಖ್ಯಾತ ಬ್ರಹ್ಮಾಂಡಗಳನ್ನು ಪಾಲಿಸುತ್ತೇನೆ. ಈ ಐಹಿಕ ಜಗತ್ತಿನಲ್ಲಿ ಅಭಿವ್ಯಕ್ತವಾಗಿರುವ ಕಾಲು ಭಾಗದಷ್ಟಿರುವ ನನ್ನ ಶಕ್ತಿಯ ಉದ್ದಗಲಗಳನ್ನೇ ಯಾರೂ ಅಳೆಯಲಾರದು. ಇನ್ನು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅಭಿವ್ಯಕ್ತವಾಗಿರುವ ಮುಕ್ಕಾಲು ಭಾಗವನ್ನು ಯಾರು ತಾನೇ ಅಳೆಯಬಲ್ಲರು? ಈ ರೀತಿಯಲ್ಲಿ ಪ್ರಭು ಕೃಷ್ಣನು ಚತುರ್ಮುಖ ಬ್ರಹ್ಮನನ್ನು ಬೀಳ್ಕೊಟ್ಟನು. ಕೃಷ್ಣನ ವೈಭವಗಳನ್ನು ಯಾರೂ ಸಹ ಲೆಕ್ಕ ಹಾಕಲಾರರು ಎಂದು ನಾವು ಹೀಗೆ ಅರ್ಥ ಮಾಡಿಕೊಳ್ಳಬಹುದು. ಇದಾದ ನಂತರ ಮಹಾಪ್ರಭುಗಳು ಶ್ರೀಕೃಷ್ಣನ ಸ್ವರೂಪವನ್ನು ಕುರಿತು ಹೇಳಲು ನಿಶ್ಚಯಿಸಿದರು. ತಕ್ಷಣ ಅವರ ಬಾಯಿಯಿಂದ ಒಂದಾದ ಮೇಲೊಂದು ಶ್ಲೋಕಗಳು ಹೊರಬರತೊಡಗಿದವು. ಶ್ರೀಲಜ್ಜಾದಯಾ ಕೀರ್ತಿ ಧೈರ್ಯ ವೈಶಾರದೀಮತಿ ಯೇ ಸಭಾ ಕೃಷ್ಣ ಪ್ರತಿಷ್ಠಿತ ಸುಶೀಲ ಮೃದು ವದಾನ್ಯ ಕೃಷ್ಣ ಸಮನಾಹಿ ಅನ್ಯ ಕೃಷ್ಣೇ ಕರೇ ಜಗತೇ ರಹಿತ. ಸೌಂದರ್ಯ, ದೈನ್ಯ, ಕರುಣೆ, ಕೀರ್ತಿ, ತಾಳ್ಮೆ ಮತ್ತು ಬುದ್ಧಿಶಕ್ತಿಯ ಪ್ರಾವೀಣ್ಯವು ಶ್ರೀಕೃಷ್ಣನಲ್ಲಿ ಅಭಿವ್ಯಕ್ತಗೊಂಡಿವೆ. ಇದಲ್ಲದೆ ಸನ್ನಡತೆ, ಮೃದುತ್ವ, ಔದಾರ್ಯ ಮೊದಲಾದ ಸದ್ಗುಣಗಳೂ ಕೃಷ್ಣನಲ್ಲಿವೆ. ಇಂಥ ಗುಣಗಳನ್ನು ಕೃಷ್ಣನನ್ನು ಬಿಟ್ಟು ಬೇರಾವ ಅವತಾರಗಳಲ್ಲೂ ಕಾಣುವುದು ಸಾಧ್ಯವಿಲ್ಲ. ಶ್ರೀಕೃಷ್ಣನು ಜಗದೋದ್ಧಾರಕ ಕೂಡ ಆಗಿದ್ದಾನೆ. ಕೃಷ್ಣಾಂಗ ಮಾಧುರ್ಯ ಸಿಂಧು ಸುಮಧುರ ಮುಕ್ಕ ಇಂದು ಅತಿಮಧು ಸ್ಮಿತ ಸುಕಿರಣೆ. ಶ್ರೀಕೃಷ್ಣನ ದಿವ್ಯ ಸ್ವರೂಪವು ಒಂದು ಸಾಗರ ಸಮಾನವಾದುದು. ಅಂತಹ ಸಾಗರದ ಮೇಲೆ ಚಂದ್ರನೇ ಉದಿಸಿ ಬಂದು ನಿಂತರೆ ಹೇಗೋ ಹಾಗೆ ಕೃಷ್ಣನ ಮುಖವು ಅದಕ್ಕಿಂತಲೂ ಸಿಹಿಯಾದದ್ದು. ಹೊಳೆಯುವ ಚಂದ್ರನ ಬೆಳದಿಂಗಳ ಕಿರಣಗಳಂತಿರುವ ಆತನ ಮುಗುಳುನಗೆ. ಆ ಶ್ಲೋಕವನ್ನು ಕೇಳುತ್ತಲೇ ಸನಾತನ ಗೋಸ್ವಾಮಿಯವರ ಮುಖವು ಅರಳತೊಡಗಿತು. ಅವರ ತುಟಿಗಳು ಯಾರನ್ನೋ ನೋಡಿ ಮುಗುಳು ನಗುವಂತೆ ಸಣ್ಣಗೆ ಬಿರಿಯತೊಡಗಿದವು. ಮಹಾಪ್ರಭುಗಳು ಆಗ ಇನ್ನೊಂದು ಶ್ಲೋಕವನ್ನು ಪಠಿಸಲು ಮುಂದಾದರು. ಮಧುರಂ ಮಧುರಂ ವಪುರಸ್ಯ ವಿಭೋರ್ ಮಧುರಂ ಮಧುರಂ ವದನಂ ಮಧುರಂ ಮಧುಗಂಧಿ ಮೃದು ಸ್ಮಿತಂ ಏತದಹೋ ಮಧುರಂ 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 ಮಧುರಂ. ಕೃಷ್ಣನ ದಿವ್ಯ ದೇಹವು ಮಧುರ, ಅವನ ಮುಖವು ಅವನ ದೇಹಕ್ಕಿಂತ ಮಧುರ. ಆದರೆ ಜೇನಿನ ಸೌರಭವುಳ್ಳ ಅವನ ಮೃದುವಾದ ಮುಗುಳುನಗೆ ಇನ್ನೂ ಮಧುರ. ಸನಾತನ ಗೋಸ್ವಾಮಿಯವರು ಈ ಶ್ಲೋಕವನ್ನು 2 ಬಾರಿ ಪಠಿಸಿದರು. ಮಧುರಾನಂದದಲ್ಲಿ ಮೈಮರೆತು ಎದ್ದು ನಿಂತರು. ಒಡನೆಯೇ ಅವರಿಗೆ ತಮ್ಮ ದೇಹವು ಗಾಳಿಯಷ್ಟು ಹಗುರವಾಗಿ ಅನುಭವ ಆಯಿತು. ಅವರಿಗೆ ಕುಣಿಯಬೇಕು ಅನಿಸತೊಡಗಿತು. ಅವರ ಕಾಲುಗಳು ಕುಣಿಯಲು ಸಿದ್ಧವಾದವು. ಅವರು ಕುಣಿಯಲು ಪ್ರಾರಂಭಿಸಿದರು. ಇದನ್ನು ಕಂಡು ಮಹಾಪ್ರಭುಗಳಲ್ಲಿ ಆಗ ಜಗತ್ತಿನಲ್ಲಿ ಅನುಭವಿಸಬಹುದಾದ ಎಲ್ಲ ಸಂತೋಷಗಳನ್ನು ಮೀರಿದ ಸಂತೋಷವೂ ಆಗತೊಡಗಿತು. ಅವರಿಂದ ಮಾತುಗಳು ಹೊರಡದಾದವು. ಕಣ್ಣುಗಳು ಅರ್ಧ ನಿಮೀಲಿತ ಸ್ಥಿತಿಯಲ್ಲಿ ಬಂದು ನಿಂತವು. ತುಟಿಗಳು ಸಣ್ಣಿಗೆ ಕಂಪಿಸತೊಡಗಿದವು.
ಚೈತನ್ಯ ಮಹಾಪ್ರಭುಗಳು ಸಾವರಿಸಿಕೊಂಡು ಬಳಿಕ ಸನಾತನ ಗೋಸ್ವಾಮಿಯವರ ಭುಜದ ಮೇಲೆ ಕೈಯಿಟ್ಟು, ಶ್ರೀಕೃಷ್ಣನು ನಿಮ್ಮ ವಿಷಯದಲ್ಲಿ ಬಹಳ ಕರುಣಾಶಾಲಿಯಾಗಿದ್ದಾನೆ. ಏಕೆಂದರೆ ನನ್ನ ಮನಸ್ಸನ್ನು ದಿಗ್ಭ್ರಮೆಗೊಳಿಸಿ ಅವನು ತನ್ನ ವೈಯಕ್ತಿಕ ಐಶ್ವರ್ಯವನ್ನು ಮತ್ತು ಮಾಧುರ್ಯವನ್ನು ಅನಾವರಣಗೊಳಿಸಲು ಮುಂದಾಗಿದ್ದಾನೆ. ನಿಮ್ಮ ಅರಿವಿಗಾಗಿ ಅವನು ನನ್ನ ಮೂಲಕ ಮಾತನಾಡಿಸಿದ್ದಾನೆ. ನೀವು ಧನ್ಯರಿದ್ದೀರಿ ಎಂದರು. ಚೈತನ್ಯ ಮಹಾಪ್ರಭುಗಳು ಭಾವದಿಂದ ಹೊರಬಂದು ಮತ್ತೆ ಮುಂದುವರಿಸಿದರು. ಮುಖ್ಯವಾಗಿ ನಿಮ್ಮ ಮೂಲಕ ಜಗತ್ತಿಗೆ ಅನೇಕ ಸಂದೇಶಗಳು ಹೋಗಬೇಕಾಗಿವೆ. ಆ ಕಾರಣದಿಂದ ಋಷಿಮುನಿಗಳು ತಮ್ಮ ಶಿಷ್ಯಂದಿರನ್ನು ತಮ್ಮ ಬಳಿ ಕೂಡಿಸಿಕೊಂಡು ಉಪನಿಷತ್ತನ್ನು ಬೋಧಿಸುವ ಹಾಗೆ ನಾನು ನಿಮಗೆ ಈಗ ಬದುಕಿನ ಅಂತಿಮ ಧ್ಯೇಯ, ಭಕ್ತಿ ಸೇವಾ ವಿಧಾನ, ದೈವ ಪ್ರೇಮದ ಕುರಿತು ಉಪದೇಶಿಸುತ್ತೇನೆ ಎಂದರು. ಸನಾತನ ಗೋಸ್ವಾಮಿಯವರು ಚೈತನ್ಯ ಮಹಾಪ್ರಭುಗಳು ತತ್ವೋಪದೇಶವನ್ನು ಕೇಳಲು ಮುಂದಾದರು. ಚೈತನ್ಯ ಮಹಾಪ್ರಭುಗಳು ಹೇಳಿದರು, ಋಷಿಗಳು ವೇದಮಾತೆಯಲ್ಲಿ ಶ್ರುತಿಯಲ್ಲಿ ಯಾರನ್ನು ಪೂಜಿಸಬೇಕು ಎಂದು ಕೇಳಿದರು. ಆಗ ಆಕೆಯು ಕೃಷ್ಣನೊಬ್ಬನೇ ಪ್ರಭು ಮತ್ತು ಆರಾಧ್ಯ ದೈವ ಎಂದಳು. ವೇದ ಮೂಲದಿಂದ ಹುಟ್ಟಿದ ಸ್ಮೃತಿಗಳು, ಆ ಸ್ಮೃತಿಯ ಸೋದರರಂತಿರುವ ಪುರಾಣಗಳು ವೇದಮಾತೆಯ ಹೆಜ್ಜೆಯನ್ನೇ ಅನುಸರಿಸಿವೆ. ಎಲ್ಲದರ ಪ್ರಕಾರ ಶ್ರೀಕೃಷ್ಣನು ಅದ್ವಯನಾದ ಪರಮಸತ್ಯ. ಆದರೂ ತನ್ನ ಲೀಲಾ ವಿನೋದಗಳಿಗಾಗಿ ಆತ ನಾನಾ ವಿಸ್ತರಣೆಗಳನ್ನು, ಶಕ್ತಿಗಳನ್ನು ಧರಿಸಿ ಬೇರೆ ಬೇರೆ ರೂಪಗಳಲ್ಲಿ ಕೃಷ್ಣನು ಸ್ವಾಂಶ ವಿಸ್ತರಣೆಗಳ ಮೂಲಕ ಮತ್ತು ಭಿನ್ನ ವಿಸ್ತರಣೆಗಳ ಮೂಲಕ ಕಾಣಿಸಿಕೊಳ್ಳುತ್ತಾನೆ. ಸ್ವಾಂಶ ವಿಸ್ತರಣೆಗಳನ್ನು ವಿಷ್ಣು ತತ್ವ ಎನ್ನಲಾಗುತ್ತದೆ, ಭಿನ್ನ ವಿಸ್ತರಣೆಗಳನ್ನು ಜೀವತತ್ವ ಎಂದು ಕರೆಯಲಾಗುತ್ತದೆ. ಸ್ವಾಂಶ ವಿಸ್ತರಣೆಗಳ ಉದಾಹರಣೆಗಳನ್ನು ವೈಕುಂಠದಿಂದ ದರಗಿಳಿದು ಬಂದ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ ಎಂಬ 4 ಅವತಾರಗಳು. ಇನ್ನು ಈ ಜಗತ್ತಿನಲ್ಲಿರುವ ಸಮಸ್ತ ಜೀವಿಗಳೆಲ್ಲೂ ಕೃಷ್ಣನ ಭಿನ್ನ ವಿಸ್ತರಣೆಗಳು. ವಾಸ್ತವದಲ್ಲಿ ಜೀವಿಗಳು ಕೃಷ್ಣನ ವಿಸ್ತರಣೆಗಳೇ ಆದರೂ ಅವರು ವಿಷ್ಣು ತತ್ವಗಳಿಗೆ ಸಮರಲ್ಲ. ಜೀವಿಗಳಲ್ಲಿ 2 ವರ್ಗಗಳಿವೆ. ಕೆಲವರು ನಿತ್ಯ ಮುಕ್ತರು ಮತ್ತು ಉಳಿದವರು ನಿತ್ಯಬದ್ಧರು. ನಿತ್ಯ ಮುಕ್ತರು ಶ್ರೀಕೃಷ್ಣನ ಭಕ್ತರಿದ್ದು ಅವನ ಸೇವೆಯಲ್ಲಿ ಸುಖವನ್ನು ಅನುಭವಿಸುತ್ತಾರೆ. ನಿತ್ಯಬದ್ಧರು ಮಾಯೆಯ ಮೋಹಕ್ಕೆ ಒಳಗಾಗಿ ಶ್ರೀಕೃಷ್ಣನ ಸೇವೆಯಿಂದ ದೂರ ಇರುತ್ತಾರೆ. ಕಾಮ ಕ್ರೋಧಗಳ ದಾಸರಾಗಿರುವ ಅವರಿಗೆ ಬದುಕೆನ್ನುವುದು ಕೇವಲ ಇಂದ್ರಿಯ ಸುಖಲೋಲುಪತೆಯಾಗಿಯೇ ಇರುವುದು. ಇದಕ್ಕೆ ಕಾರಣ ಅವರನ್ನು ಮುತ್ತಿಕೊಂಡಿರುವ ಮಾಯೆಯ ಸರಪಳಿ. ಈ ಸರಪಳಿಯಿಂದ ಅವರು ಬಿಡಿಸಿಕೊಳ್ಳಬೇಕಾದರೆ ಒಬ್ಬ ಗುರುವು ಬಂದು ಅವರಿಗೆ ಉಪದೇಶಿಸಬೇಕಾಗುತ್ತದೆ. ಇಂಥ ಅವಕಾಶವು ಬದ್ಧಾತ್ಮರಿಗೆ ದಕ್ಕಲು ಅಪರಿಮಿತ ಭಾಗ್ಯ ಮತ್ತು ಕೃಷ್ಣನ ಕರುಣೆ ಎರಡೂ ಬೇಕು. ಭಕ್ತಿ ಎಂದರೆ ಪೂರ್ಣ ಶರಣಾಗತಿ. ಶ್ರೀಕೃಷ್ಣನನ್ನು ಒಪ್ಪುವುದು, ಶ್ರೀಕೃಷ್ಣನನ್ನು ಅನುಸರಿಸುವುದು, ಶ್ರೀಕೃಷ್ಣನಿಂದ ಆಚೆ ಬೇರೇನೂ ಇಲ್ಲ ಎಂಬ ಶ್ರದ್ಧೆ ಮತ್ತು ನಂಬಿಕೆಗಳನ್ನು ಬೆಳೆಸಿಕೊಳ್ಳುವುದು, ಇವುಗಳು ಇನ್ನೊಂದು ರೀತಿಯ ಆತ್ಮಸಮರ್ಪಣಾ ಭಾವವೇ ಆಗಿವೆ. ಇಂಥ ಪ್ರಜ್ಞೆಯಿಂದ ಕೃಷ್ಣನ ಅನುಭವ ಭಕ್ತನದ್ದಾಗುತ್ತದೆ. ಆಗ ಆತನಲ್ಲಿ ಕೃಷ್ಣನ ಸ್ವಾಂಶ ವಿಸ್ತರಣೆಯಾದ ನಾರಾಯಣನ ಗುಣಪರಂಪರೆಯನ್ನೇ ಮೀರಿಸುವಂತಹ ಗುಣಗಳು ಶ್ರೀಕೃಷ್ಣನಲ್ಲಿವೆ ಎಂಬ ಅರಿವಾಗುತ್ತದೆ. ಕೃಷ್ಣನಲ್ಲಿ ನಾರಾಯಣನಲ್ಲಿ ಇಲ್ಲದ 4 ವಿಶೇಷ ಗುಣಗಳಿವೆ. ಅವುಗಳಲ್ಲಿ ಮೊದಲನೆಯದ್ದು ಅವನ ಅದ್ಭುತ ಲೀಲೆಗಳು. ಅದನ್ನು ವರ್ಣಿಸಬೇಕೆಂದರೆ ಯುಗಗಳೇ ಬೇಕು. ಎರಡನೆಯದ್ದು ಅವನಿಗೆ ಗೋಪಿಯರಂತ ಅಸಂಖ್ಯಾತ ಅಸಾಮಾನ್ಯ ಭಕ್ತರ ಗಣನವೇ ಇರುವುದು. ಮೂರನೆಯದ್ದು ಯಾರೂ ಬೆರಗು ಪಡುವಂತಹ ದೇಹ ಸೌಂದರ್ಯ. ನಾಲ್ಕನೆಯದು ಅವನ ಕೊಳಲಿನ ನಾದ. ಈ ಎಲ್ಲವೂ ಇನ್ಯಾರಲ್ಲೂ ಇರಲು ಸಾಧ್ಯವಿಲ್ಲದರಿಂದ ಆತನೇ ಸಾಟಿ. ಇದೇ ಬಗೆಯಲ್ಲಿ ಕೃಷ್ಣನ ಶಾಶ್ವತ ಸಂಗಾತಿಯಾದ ಶ್ರೀಮತಿ ರಾಧಾರಾಣಿಯೂ ಸಹ ಸಾಮಾನ್ಯಳಲ್ಲ. ಆಕೆಯು ಲೋಕೋತ್ತರವಾದ ಗುಣಗಳನ್ನು ಪಡೆದವಳು. ಈ ಲೌಕಿಕ ಗುಣಗಳಿಂದ ಆಕೆಯ ಗುಣಗಳ ಆಗರನಾದ ಶ್ರೀಕೃಷ್ಣನನ್ನೇ ಆಕರ್ಷಿಸುತ್ತಾಳೆ. ಚೈತನ್ಯ ಮಹಾಪ್ರಭುಗಳು ಇಷ್ಟನ್ನು ಹೇಳಿ ನಿಲ್ಲಿಸಿದರು. ಸನಾತನ ಗೋಸ್ವಾಮಿಯವರ ಮುಖಭಾವಗಳನ್ನು ಸಂತೋಷದಿಂದ ವೀಕ್ಷಿಸಿ, ಇನ್ನೂ ಕೇಳುವ ಇಚ್ಛೆ ಇದೆಯೇ ಎಂದು ಪ್ರಶ್ನಿಸಿದರು. ಸನಾತನ ಗೋಸ್ವಾಮಿಯವರು ಹೌದು ಮಹಾಪ್ರಭುಗಳೇ, ಹೌದು ಎಂದರು. ಚೈತನ್ಯ ಮಹಾಪ್ರಭುಗಳು ಆಮೇಲೆ ನಿರ್ದಿಷ್ಟ ಸಂದರ್ಭಕ್ಕೆ ಅನುರೂಪವಾದ ವೈರಾಗ್ಯಗಳ ಬಗೆಗೆ ಈಗ ಹೇಳುವವನಿದ್ದೇನೆ ಎಂದರು. ಶುಷ್ಕ ವೈರಾಗ್ಯ ಮತ್ತು ಯುಕ್ತ ವೈರಾಗ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದನ್ನು ವಿವರಿಸಿದರು. ಭಗವದ್ಗೀತೆಯಲ್ಲಿ ಹೀಗೊಂದು ಶ್ಲೋಕವಿದೆ, ಕೇಳಿದ್ದೀರಾ ಎಂದು ಪ್ರಶ್ನಿಸಿದರು.
ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ ಎಂಬ ಶ್ಲೋಕವನ್ನು ಪಠಿಸಿದರು. ಆಮೇಲೆ ಒಂದು ಕ್ಷಣ ಸುಮ್ಮನಾದರು. ಆಮೇಲೆ, ಗೋಸ್ವಾಮಿಯವರೇ, ನಾವು ಹುಟ್ಟಿನಿಂದ ಬ್ರಾಹ್ಮಣರೆಂದು ಪರಿಭಾವಿಸಿಕೊಂಡಿದ್ದೇವೆ. ಆದರೆ ಅದು ತಪ್ಪು. ಪಾದರಸದ ಜೊತೆ ಕಂಚನ್ನು ಬೆರೆಸಿದರೆ ಅದು ಹೇಗೆ ಚಿನ್ನವಾಗುವುದೋ ಅದೇ ರೀತಿ ಸದ್ಗುರು ಒಬ್ಬನಿಂದ ದೀಕ್ಷೆ ಪಡೆದ ಮತ್ತು ಯುಕ್ತ ರೀತಿಯ ಶಿಕ್ಷಣವನ್ನು ಹೊಂದಿದ ಯಾವುದೇ ವ್ಯಕ್ತಿಯು ಬ್ರಾಹ್ಮಣನಾಗುತ್ತಾನೆ ಎನ್ನುವುದು ಶಾಸ್ತ್ರದ ನಿಲುವು ಎಂದರು. ಈ ಬಗೆಯಲ್ಲಿ ಧರ್ಮ ಸೂಕ್ಷ್ಮವನ್ನು ತಿಳಿಸುತ್ತಾ, ಸ್ಮಾರ್ತ ವಿಧಿಯಲ್ಲಿ ವ್ಯಕ್ತಿಯೊಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸದ ಹೊರತು ಆತನನ್ನು ಬ್ರಾಹ್ಮಣನೆಂದು ಕೊಳ್ಳದಿರುವುದು ನಿಮಗೆ ಗೊತ್ತು. ಆದರೆ ಗೋಸ್ವಾಮಿ ವಿಧಿಯ ಪ್ರಕಾರ ಸದ್ಗುರುವಿನಿಂದ ಯುಕ್ತ ಮಾರ್ಗದಲ್ಲಿ ದೀಕ್ಷೆ ಪಡೆದು ಯಾರು ಬೇಕಾದರೂ ಬ್ರಾಹ್ಮಣರಾಗಬಹುದು. ಶ್ರೀಮದ್ ಭಾಗವತದಲ್ಲಿ ಶುಕಮನಿಗಳೇ ಇದನ್ನು ಪುಷ್ಟೀಕರಿಸುವ ಮಾತೊಂದನ್ನು ಹೇಳಿದ್ದಿದೆ ಎಂದರು. ಕಿರಾತ ಹುನಾಂಧ್ರ ಪುಲಿಂದ ಪುಲ್ಕಷ ಆವೀರ ಶುಂಭ ಯವನಾಕಷಾದಯ ಏನ್ಯೇ ಚ ಪಾಪ ಯಥಾಪಾಶ್ರಯಾಶ್ರಯ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಕಿರಾತರು, ಹೂನರು, ಆಂಧ್ರರು, ಪುಲಿಂದರು, ಪುಲ್ಕಷರು, ಆಭೀರರು, ಶುಂಭರು, ಯವನರು, ಕಸ ಬುಡುಕಟ್ಟಿಗೆ ಸೇರಿದವರು ಮತ್ತು ಇವರೇ ಅಲ್ಲದೆ ಪಾಪ ಕಾರ್ಯ ಮಾಡುವ ಚಟವುಳ್ಳ ಇತರ ಜನರು ಕೂಡ ವಿಷ್ಣು ಭಕ್ತರ ಆಶ್ರಯ ಪಡೆದು ಪುನೀತರಾಗುವುದು ಸಾಧ್ಯ. ಇಂತಹ ಅಮೋಘ ಶಕ್ತಿಯುಳ್ಳ ಪರಮ ಪ್ರಭುವಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ ಬಯಸುತ್ತೇನೆ ಎನ್ನುವ ಶ್ಲೋಕದ ಉದಾಹರಣೆ ನೀಡಿದರು. ಆಮೇಲೆ ಮಹಾಪ್ರಭುಗಳು ಭಕ್ತಿ ಪಂಥ ಎನ್ನುವುದು ಏಕೆ ಶ್ರೇಷ್ಠ ಮತ್ತು ಭಕ್ತಿ ಹೇಗೆ ಇರಬೇಕು ಎನ್ನುವುದನ್ನು ತಿಳಿಸಿದರು. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ಯ ಕರುಣ ಏವ ಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖಕ್ಷಮಿ ಸಂತುಷ್ಟಂ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮಯ್ಯರ್ಪಿತ ಮನೋಬುದ್ಧಿರ್ ಯೋ ಮದ್ಭಕ್ತ್ಯ ಸಮೇ ಪ್ರಿಯ. ಅಸೂಯ ಪರನಾಗಿರದೆ ಸಕಲ ಜೀವಿಗಳಿಗೂ ಮಿತ್ರನಾಗಿರುವವನು, ತಾನು ಒಡೆಯ ಎಂದು ಹುಸಿಗರ್ವದಿಂದ ಮುಕ್ತನಾದವನು, ಸುಖ ದುಃಖಗಳನ್ನು ಒಂದೇ ಸಮನಾಗಿ ಸ್ವೀಕರಿಸುವವನು, ಸದಾ ತೃಪ್ತನು, ಕ್ಷಮಾಶೀಲನು, ದೃಢ ಮನಸ್ಸಿನವನು ಮತ್ತು ತನ್ನ ಚಿತ್ತ ಹಾಗೂ ಬುದ್ಧಿಗಳನ್ನು ನನಗೆ ಶ್ರೀಕೃಷ್ಣನಿಗೆ ಸಮರ್ಪಿಸಿ ಸದಾ ನನ್ನ ಶ್ರೀಕೃಷ್ಣನ ಸೇವೆಯಲ್ಲಿ ನಿರತನಾಗಿರುವವನು ನನಗೆ ಶ್ರೀಕೃಷ್ಣನಿಗೆ ಬಹಳ ಪ್ರಿಯನಾದವನು. ಸನಾತನ ಗೋಸ್ವಾಮಿಯವರಿಗೆ ಅದನ್ನು ಕೇಳಿಸಿಕೊಂಡು ಪರಮಾನಂದವಾಯಿತು. ಅವರು ಚೈತನ್ಯ ಮಹಾಪ್ರಭುಗಳನ್ನು ಭಕ್ತಿ ಸೇವೆಗೆ ಸಂಬಂಧಿಸಿದ ಸಕಲ ಸಿದ್ಧಾಂತಗಳನ್ನು ಅರುಹಬೇಕೆಂದು ವಿನಂತಿಸಿದರು. ಮಹಾಪ್ರಭುಗಳು ಅದನ್ನು ಸಾಧ್ಯಂತವಾಗಿ ವಿವರಿಸಿದರು. ಗೋಲೋಕ ವೃಂದಾವನದ ಹಲವು ವೈಶಿಷ್ಟ್ಯಗಳನ್ನು ಬಿತ್ತರಿಸಿದರು. ಚೈತನ್ಯ ಮಹಾಪ್ರಭುಗಳಿಗೆ ಆಗ ಕೃಷ್ಣ ಪ್ರಜ್ಞಾ ತತ್ವಗಳಿಗೆ ವಿರುದ್ಧವಾಗಿರುವ ಕೆಲವು ಭ್ರಮಾತ್ಮಕ ಕಥೆಗಳು ಪ್ರಚಲಿತದಲ್ಲಿರುವುದು ನೆನಪಿಗೆ ಬಂತು. ಉದಾಹರಣೆಗೆ ಕೃಷ್ಣನ ಅವತಾರ ಪರಿಸಮಾಪ್ತಿಯ ಹಾಗೂ ಯದುವಂಶದವರ ಅಂತ್ಯದ ಕಥೆಗಳು. ಮಹಾಪ್ರಭುಗಳು ಇವೆಲ್ಲವನ್ನು ಬಿಡಿಬಿಡಿಯಾಗಿ ವಿಶ್ಲೇಷಿಸಿದರು. ಇವೆಲ್ಲ ಮೂಢಾತ್ಮರ ಕುಹಕೋಕ್ತಿಗಳು. ಉದ್ದೇಶಪೂರ್ವಕವಾಗಿಯೇ ಕೃಷ್ಣನನ್ನು ಅವಹೇಳನವನ್ನು ಮಾಡುವ ಮನೋಭಾವದವರ ಕುಯುಕ್ತಿಗಳು ಇವು. ಅಸುರರೆಂದರೆ ಬೇರೆ ಯಾರೂ ಇಲ್ಲ, ಇಂಥವರೇ ಎನ್ನುತ್ತಾ ಗಂಭೀರವದನರಾದರು. ಸನಾತನ ಗೋಸ್ವಾಮಿಯವರು ಅಸುರರ ಕೃಕೃತ್ಯವನ್ನು ನೆನೆದು ತುಂಬಾ ನೊಂದುಕೊಂಡರು. ಅವರ ಕಣ್ಣಾಲಿಗಳು ತುಂಬಿ ಬಂದವು. ಅವರು ಕಂಬನಿ ಸುರಿಸುತ್ತಾ, ಅತಿಪತಿತನಾದ ನನ್ನನ್ನು ನೀವು ಕರುಣೆ ತೋರಿ ಮೇಲೆತ್ತಿದ್ದೀರಿ. ನೀವು ನನಗೆ ಬೋಧಿಸಿದಂತಹ ಸಿದ್ಧಾಂತಗಳ ಸತ್ಯವೆಂಬ ಅಮೃತದ ಕಡಲು. ಆ ಕಡಲಿನ ಒಂದು ಹನಿಯನ್ನಾದರೂ ಸ್ಪರ್ಶಿಸುವುದು ಬ್ರಹ್ಮನಂತವರಿಗೂ ದುರ್ಲಭ. ಆದ್ದರಿಂದ ಈ ಕೆಲಸವು ನನಗೆ ಸಾಧ್ಯವೇ ಎಂಬ ಆತಂಕ ನನ್ನನ್ನು ಈಗ ಕಾಡುತ್ತಿದೆ ಎಂದರು. ಆದುದರಿಂದ ನೀವು ದಯಮಾಡಿ ತಾವು ಬೋಧಿಸಿರುವುದೆಲ್ಲವೂ ನನ್ನಲ್ಲಿ ಸ್ಫುರಿಸಲಿ ಎಂದು ಆಶೀರ್ವದಿಸಿ ಎಂದು ಬೇಡಿದರು. ಚೈತನ್ಯ ಮಹಾಪ್ರಭುಗಳ ಕಾಲಿಗೆ ಎರಗಿದರು. ಚೈತನ್ಯ ಮಹಾಪ್ರಭುಗಳಿಗೆ ಪರಮ ಸಂತೋಷದಿಂದ ಸನಾತನ ಗೋಸ್ವಾಮಿಯವರ ತಲೆಯ ಮೇಲೆ ಕೈ ಇರಿಸಿದರು. ನಾನು
ಏನೆಲ್ಲ ಬೋಧಿಸಿದ್ದೇನೆಯೋ ಅವೆಲ್ಲವೂ ನಿಮ್ಮ ಮನದಲ್ಲಿ ಪ್ರಕಟವಾಗಲಿ ಎಂದು ಆಶೀರ್ವದಿಸಿದರು. ಮರುದಿನ ಚೈತನ್ಯ ಮಹಾಪ್ರಭುಗಳಿದ್ದಲ್ಲಿಗೆ ಸನಾತನ ಗೋಸ್ವಾಮಿಯವರು ಬಂದು ಕೈ ಮುಗಿದು ನಿಂತರು. ತಮ್ಮಲ್ಲಿ ಒಂದು ಭಿನ್ನವಿದೆ, ದಯವಿಟ್ಟು ನೆರವೇರಿಸಿಕೊಡಬೇಕು ಎಂದು ಭಿನ್ನವಿಸಿದರು. ಚೈತನ್ಯ ಮಹಾಪ್ರಭುಗಳು ಹೇಳಿ ಎಂದರು. ಮಹಾಪ್ರಭು, ತಾವು ಹಿಂದೆ ಸಾರ್ವಭೌಮ ಭಟ್ಟಾಚಾರ್ಯರ ಮನೆಯಲ್ಲಿ ಶ್ರೀಮದ್ ಭಾಗವತದ ಗ್ರಂಥದ ಆತ್ಮಾರಾಮ ಶ್ಲೋಕವನ್ನು 18 ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳನ್ನು ಮಾಡಿದ್ದೀರಿ ಎಂಬುದನ್ನು ಕೇಳಿದ್ದೇನೆ. ದಯಮಾಡಿ ನನಗೂ ಅದನ್ನು ಬೋಧಿಸಬೇಕು ಎಂದು ವಿಜ್ಞಾಪಿಸಿದರು. ಚೈತನ್ಯ ಮಹಾಪ್ರಭುಗಳ ಮುಖವು ಅರಳಿತು. ಅವರು ಮಂದಸ್ಮಿತವಾಗಿ ಆತ್ಮಾರಾಮ ಶ್ಲೋಕವನ್ನು ಉದ್ಧರಿಸಿದರು. ಆತ್ಮಾರಾಮಶ್ಚ ಮುನಯೋ ನಿರ್ಗ್ರಂಥೋ ಅಪಿ ಉರಕ್ರಮೇ ಕುರ್ವಂತ್ಯ ಅಹೈತುಕೀಂ ಭಕ್ತಿಂ ಇತ್ತಂ ಭೂತಗುಣೋ ಹರಿ. ಯಾರು ಆತ್ಮತೃಪ್ತರೋ, ಭೋಗವಾಂಚೆಗಳಿಂದ ಆಕರ್ಷಿತರಲ್ಲವೋ ಅವರೂ ಸಹ ಅಲೌಕಿಕ ಗುಣಗಳು ಉಳ್ಳ ಹಾಗೂ ಅದ್ಭುತ ಲೀಲೆಗಳನ್ನು ನಡೆಸುವ ಶ್ರೀಕೃಷ್ಣನ ಪ್ರೇಮ ಪುರಸ್ಸರವಾದ ಸೇವೆಗೆ ಆಕರ್ಷಿತರಾಗುವರು. ಪರಮ ಪುರುಷರ ಶ್ರೀಹರಿಯು ಶ್ರೀಕೃಷ್ಣನೆಂದೇ ಕರೆಯಲ್ಪಡುತ್ತಾನೆ, ಏಕೆಂದರೆ ಆತನು ಅಂತಹ ಅಲೌಕಿಕ ಆಕರ್ಷಕ ವೈಶಿಷ್ಟ್ಯಗಳನ್ನು ಹೊಂದಿದ್ದಾನೆ. ಸೊ ಇಲ್ಲಿಗೆ ಇಲ್ಲಿಗೆ ಇವತ್ತು ನಿಲ್ಸೋಣ. ಈ ಆತ್ಮಾರಾಮ ಶ್ಲೋಕದ ವರ್ಣನೆ ಮುಂದಿನ ವಾರ ನಾವು ಶುರು ಮಾಡೋಣ. ಸೇರಿದವ್ರಿಗೆಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ. ಶ್ರೀ ಚೈತನ್ಯ ಮಹಾಪ್ರಭು ಕಿ ಜಯ. ಶ್ರೀ ಶಂಭರ ಕಿ ಜಯ.